ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ 3ನೇ ಸೆಷನ್ನಿನ ತೌಲನಿಕ ಸಾಹಿತ್ಯ ಅಧ್ಯಯನದ ಅಂದರೆ ಹಿಂದಿನ ಅಧಿವೇಶನದಲ್ಲಿ ನಾವು ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಅಧ್ಯಯನ ಅನ್ನುವಂಥ 1ನೇ ಭಾಗವನ್ನು ನಾವು ಅಭ್ಯಾಸ ಮಾಡಿದ್ವಿ. ಇವತ್ತು ಅದರ ಮುಂದುವರಿದ 2ನೇ ಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಎಲ್ಲರಿಗೂ ಕೂಡ ಈ ತರಗತಿಗೆ ಹಾರ್ದಿಕವಾಗಿರುವಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರವಿ. ನಾನು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರ ಅಡಿಯಲ್ಲಿ ಬರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದರ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯ 6ನೇ ಸೆಮ್ನ ವಿದ್ಯಾರ್ಥಿಗಳಿಗೆ 6.2 ಇದರ ಪತ್ರಿಕೆಯಾಗಿ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಅನ್ನುವಂಥದ್ದನ್ನು ನಿಗದಿಪಡಿಸಿದೆ. ಅದನ್ನು ಕುರಿತು ನಾವು ಹಿಂದಿನ 2 ಅಧಿವೇಶನಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಪ್ರಸ್ತುತ ಇವತ್ತು 3ನೇ ಅಧಿವೇಶನ. ಈ 3ನೇ ಅಧಿವೇಶನದಲ್ಲಿ ಹಿಂದಿನ ಅಧಿವೇಶನದ ಮುಂದುವರಿದಂಥ ಭಾಗ ತೌಲನಿಕ ಅಧ್ಯಯನ ಅಥವಾ ಸಾಹಿತ್ಯ ಅನ್ನುವಂಥದ್ದು. ಪ್ರಿಯ ವಿದ್ಯಾರ್ಥಿಗಳು, ಈಗಾಗಲೇ ನಿಮಗೆ ಗೊತ್ತಿದೆ ಏನು ಅಂತಂತಂದರೆ ತೌಲನಿಕ ಅಧ್ಯಯನ ಅನ್ನುವಂಥ ಈ ಪದ ಪುಂಜ ಅಥವಾ ಪದ ವೃಂದ ಆ್ಯಕ್ಚುಲಿ ತೌಲನಿಕ ಮತ್ತು ಅಧ್ಯಯನ ಅನ್ನುವಂಥ 2 ಪದಗಳಿಂದ ನಿಷ್ಪನ್ನ ಆಗಿದೆ. ಆ 2 ಪದಗಳು ತೌಲನಿಕ ಅನ್ನುವಂಥದ್ದು ಒಂದು, ಇನ್ನೊಂದು ಅಧ್ಯಯನ ಅನ್ನುವಂಥದ್ದು ಒಂದು. ತೌಲನಿಕ ಅನ್ನುವಂಥದ್ದು ಹೋಲಿಸು ಅನ್ನುವಂಥದ್ದು, ರಿಪೀಟ್ ಮಾಡ್ತಾ ಇದ್ದೀನಿ. ತೌಲನಿಕ ಅನ್ನುವಂಥದ್ದು ಹೋಲಿಸು ಅನ್ನುವಂಥದ್ದು. ಅಧ್ಯಯನ ಅಂತಂದರೆ ಒಂದು ವಿಷಯ ವಸ್ತುವನ್ನು ಅತ್ಯಂತ ಕೂಲಂಕುಷವಾಗಿ ಅಥವಾ ಆಳವಾಗಿ ಪರಾಮರ್ಶೆ ಮಾಡುವಂಥದ್ದು, ಅದರ ಬಗ್ಗೆ ಜಿಜ್ಞಾಸೆ ಮಾಡುವಂಥದ್ದು. ಇದನ್ನು ನಾವು ಅಧ್ಯಯನ ಅಂತ ನಾವು ಕರಿತೀವಿ. ಹಿಂದಿನ ಅಧಿವೇಶನದಲ್ಲಿ ನಾವು ಈ ತೌಲನಿಕ ಅಧ್ಯಯನದ ಹುಟ್ಟಿನ ಬಗ್ಗೆ ನಾವು ಮಾತಾಡಿದ್ವಿ. ಫ್ರಾನ್ಸ್ ದೇಶದಲ್ಲಿ ಇದು ಪ್ರಾರಂಭದಲ್ಲಿ ಕಾಣಿಸ್ಕೊಳ್ತು. ನಂತರ ಅಮೇರಿಕಾದಲ್ಲಿ ಇದು ತುಂಬ ವಿಸ್ತೃತವಾಗಿ ಜನಪ್ರಿಯವಾಗಿ ಸಮೃದ್ಧವಾಯಿತು. ನಂತರ ಯುರೋಪ್ ಖಂಡದಲ್ಲಿ ಇದು ಹಬ್ಬಿ ಬೆಳ್ಕೊಂಡು ಬಂತು. ಆ ಸಂದರ್ಭದಲ್ಲಿ ಸುಮಾರು ಬೇರೆ ಬೇರೆ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು, ಅಮೇರಿಕಾದಲ್ಲೇ 100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಈ ತೌಲನಿಕ ಅಧ್ಯಯನ ಅನ್ನುವಂಥ ಈ ಅಧ್ಯಯನ ಶಾಖೆ ಬೆಳೆಯೋದಕ್ಕೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟವು. ಆ ಸಂದರ್ಭದಲ್ಲಿ ನಿಯತಕಾಲಿಕೆಗಳು ಬಂದವು, ಆಮೇಲೆ ತರಬೇತಿ ಶಿಬಿರಗಳು ನಡೆದವು, ಅಧ್ಯಯನ ಶಿಬಿರಗಳು ನಡೆದವು, ವಿಚಾರ ಸಂಕಿರಣಗಳು ನಡೆದವು, ವಾರ್ಷಿಕ ಸಮ್ಮೇಳನಗಳು ನಡೆದವು. ಮತ್ತು ಇದಕ್ಕೆ ಸಂಘಟನಾ ರೂಪದ ಬೆಂಬಲವಾಗಿ ಅಂತಾರಾಷ್ಟ್ರೀಯ ತೌಲನಿಕ ಅಧ್ಯಯನದ ಸಂಸ್ಥೆ ಮತ್ತು ಅಮೇರಿಕ ತೌಲನಿಕ ಸಂಘ ಮತ್ತು ಫ್ರೆಂಚ್ ತೌಲನಿಕ ಸಂಘ ಅನ್ನುವಂಥದ್ದು ಬೆಂಬಲ ಕೊಟ್ಟವು. ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಕಲ್ಕತ್ತಾದ ಜಾಧವ್ಪುರ್ ಅನ್ನುವಂಥ ವಿಶ್ವವಿದ್ಯಾಲಯ ಅದು ತೌಲನಿಕ ಅಧ್ಯಯನದ MA ತರಗತಿಗಳನ್ನು ಪ್ರಾರಂಭಿಸಿತು. ನಂತರ ಅದು ಕೂಡ ನಿಯತಕಾಲಿಕೆಯನ್ನು ತಂತು. ಜಾಧವ್ಪುರ್ ವಿಶ್ವವಿದ್ಯಾಲಯದ ತೌಲನಿಕ ಅಧ್ಯಯನದ ಪತ್ರಿಕೆ ಅಂತಂದ್ಬಿಟ್ಟು ಅದರ ನಂತರ ಅದು ಅಧ್ಯಯನ ಶಿಬಿರಗಳನ್ನ, ತರಬೇತಿ ಶಿಬಿರಗಳನ್ನು, ಸಮ್ಮೇಳನಗಳನ್ನು ನಡೆಸೋದ್ರ ಮುಖಾಂತರ ಭಾರತದಲ್ಲಿ ತೌಲನಿಕ ಅಧ್ಯಯನವನ್ನು ಜನಪ್ರಿಯಗೊಳಿಸ್ತು. ಇಷ್ಟರವರೆಗೆ ನಾವು ಅಭ್ಯಾಸ ಮಾಡಿದ್ವಿ. ಇದಾದ ನಂತರ ಇದರ ಮೂಲ ವರ್ಡ್ ತೌಲನಿಕ ಮತ್ತು ಸಾಹಿತ್ಯ ಅನ್ನುವಂಥ ಈ 2 ಪದಗಳ ಮೂಲ ಇದೆಯಲ್ಲ, ನಿಷ್ಪತ್ತಿ ಅಂತ ಕರಿತೀವಿ. ಆ ಪದ ಹೆಂಗೆ ನಿಷ್ಪನ್ನಗೊಂಡಿದೆ? ಇಂಗ್ಲೀಷ್ನಲ್ಲಿ ಇದು ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತ ನಾವು ಕರಿತೀವಿ. ಈ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥದ್ದನ್ನು ನಾವು ಕನ್ನಡಕ್ಕೆ ಸಂವಾದಿಯಾಗಿ ಅನುವಾದಿಸಿಕೊಂಡಿರುವಂಥದ್ದು ತೌಲನಿಕ ಸಾಹಿತ್ಯ ಅಂತಂದ್ಬಿಟ್ಟು. ಈ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಮೂಲತಃ ಇಂಗ್ಲೀಷಿನ ಅಂದರೆ ಮೂಲತಃ ಅಂತಂತಂದರೆ ನಮ್ಮ ಮಟ್ಟಿಗೆ ಇಂಗ್ಲೀಷ್ನಿಂದ ನಾವು ತೆಗೆದುಕೊಂಡಿರುವಂಥದ್ದು ಕಂಪ್ಯಾರಿಟಿವ್ ಲಿಟ್ರೇಚರ್. ಆದರೆ ಇಂಗ್ಲೀಷಿಗೆ ಹೆಂಗೆ ಬಂದಿದೆ ಇದು ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥದ್ದು? ನಂತರ ಅದರ ಬೆಳವಣಿಗೆ ಹೇಗಾಯಿತು, ಅದು ಒಂದು ಅಧ್ಯಯನ ಶಿಸ್ತಾಗಿ ಹೆಂಗೆ ರೂಪುಗೊಳ್ತು, ಈ ವರ್ಡ್ ತೌಲನಿಕ ಅಧ್ಯಯನ ಅನ್ನುವಂಥದ್ದು ಹೆಂಗೆ ಕಾಯಿನ್ ಆಯಿತು, ಯಾರು ಮೊಟ್ಟ ಮೊದಲು ಬಳಸಿದ್ರು, ನಂತರ ಅದು ಹೆಂಗೆ ರೂಢಿಗೆ ಬಂತು, ನಂತರ ಅದರ ಅಧ್ಯಯನ ಶಿಸ್ತು, ಆ ಬೆಳವಣಿಗೆ ಹೆಂಗೆ ಕಾಣ್ತು ಅನ್ನುವಂಥದ್ದನ್ನು ನಾವು ಈ ಸೆಷನಲ್ಲಿ ನಾವು ಅದನ್ನು ಗಮನಿಸೋಣ.
ಪ್ರಾರಂಭದಲ್ಲಿ ತೌಲನಿಕ ಅಧ್ಯಯನ ಅನ್ನುವಂಥದ್ದು, ಈ ತೌಲನಿಕ ಅಧ್ಯಯನ ಅನ್ನುವಂಥದ್ದು ನಾವು ಬಳಸ್ತಾ ಇದ್ದೀವಿ. ತೌಲನಿಕ ಅಧ್ಯಯನ ಅಥವಾ ತೌಲನಿಕ ಸಾಹಿತ್ಯ ಎರಡೂ ಅರ್ಥದಲ್ಲೂ ಕೂಡ ನಾವು ಬಳಸ್ತೀವಿ. ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುವಂಥದ್ದು. ಅಂದರೆ ತೌಲನಿಕ ಅಧ್ಯಯನದ ವ್ಯಾಪ್ತಿ ತುಂಬ ವಿಸ್ತೃತವಾಗಿರುವಂಥದ್ದು, ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ನಿರ್ದಿಷ್ಟವಾಗಿರುವಂಥದ್ದು. ಆದರೆ ಇವತ್ತು ನಾವು ಎರಡನ್ನೂ ಕೂಡ ಒಂದೇ ಅರ್ಥದಲ್ಲಿ ನಾವು ಬಳಸ್ತಾ ಇದ್ವಿ. ಇದು ಈ ತೌಲನಿಕ ಅಧ್ಯಯನ ಅನ್ನುವಂಥ ಈ ಪದ ಇದೆಯಲ್ಲ, ಈ ಪದ ಇಂಗ್ಲಿಷ್ನ ಕಂಪ್ಯಾರಿಟಿವ್ ಲಿಟರೇಚರ್ ಅಥವಾ ಕಂಪ್ಯಾರಿಟಿವ್ ಲಿಟ್ರೇಚರ್ ನಾವು ಹಿಂಗೆ ಅದನ್ನು ಬಳಸ್ತಾ ಇದ್ವಿ. ಕಂಪ್ಯಾರಿಟಿವ್ ಲಿಟ್ರೇಚರ್, ಕಂಪ್ಯಾರಿಟಿವ್ ಅಂತಂದ್ರೆ ತುಲನೆ ಮಾಡುವಂಥ, ತೌಲನ ಮಾಡುವಂಥ ತೌಲನಿಕ. ಲಿಟ್ರೇಚರ್ ಅಂತಂತಂದ್ರೆ ಸಾಹಿತ್ಯ ಅಥವಾ ಅಧ್ಯಯನ, ಸ್ಟಡೀಸ್ ಅಂತಂತನೂ ಕೂಡ ಕರೀತಾರೆ. ಕಂಪ್ಯಾರಿಟಿವ್ ಸ್ಟಡೀಸ್ ಅಂತಂತಂದ್ಬಿಟ್ಟು ಆ ಅರ್ಥದಲ್ಲಿ ತೌಲನಿಕ ಅಧ್ಯಯನ ಅಂತ, ಅದರ ಮೂಲತಃ ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತ ಕರಿತಾ ಇದ್ರು. ಸೊ ಈ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದವನ್ನು ಆ್ಯಕ್ಚುಲಿ ವಿಶ್ವದಾದ್ಯಂತ ಈಗ ನಾವು ಬಳಸ್ತಾ ಇದ್ವಿ. ಆದರೆ ಇದನ್ನು ಅತ್ಯಂತ ನಿರ್ದಿಷ್ಟ ಮತ್ತು ಖಚಿತ ನಿಷ್ಕೃಷ್ಟ ರೂಪದಲ್ಲಿ ಹೆಂಗೆ ಬಳಸಲಾಯಿತು, ಪ್ರಾರಂಭದಲ್ಲಿ ಯಾವ ರೀತಿ ಬಳಸಿದ್ರು ಅನ್ನುವಂಥದ್ದು. ಇದನ್ನು ಪ್ರಾರಂಭದಲ್ಲಿ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಇಂಗ್ಲಿಷ್ ಪದವನ್ನು ಮೂಲದಲ್ಲಿ ಲ್ಯಾಟಿನ್ ಭಾಷೆಯ ಪದಗಳಿಂದ ತೆಗೆದುಕೊಳ್ಳಲಾಗಿದೆ. ನಿಮ್ಮ PPT ಸ್ಕ್ರೀನಲ್ಲಿ ಕಾಣ್ತಾ ಇದೆ ಸ್ಲೈಡ್ನಲ್ಲಿ ಲ್ಯಾಟಿನ್ ಭಾಷೆಯ ಕಂಪ್ಯಾರಿಟಿವ್ ಅನ್ನುವಂಥದ್ದು ನೋಡ್ರಿ. ಈ ಕಂಪ್ಯಾರಿಟಿವ್ ಅನ್ನುವಂಥದ್ದು ಆ್ಯಕ್ಚುಲಿ ಇಂಗ್ಲಿಷ್ನಿಂದ ನಾವು ತೆಗೆದುಕೊಳ್ತಾ ಇರುವಂಥದ್ದು. ಆದರೆ ಈ ಇಂಗ್ಲಿಷ್ಗೆ ಬಂದಿರುವಂಥದ್ದು ಲ್ಯಾಟಿನ್ ಭಾಷೆಯಿಂದ. ನಮ್ಮ ಬಹುತೇಕ ಜ್ಞಾನಶಿಸ್ತುಗಳು ತಮ್ಮ ಮೂಲ ಪರಿಭಾಷೆಗಳನ್ನು ಅಥವಾ ಪರಿಭಾಷಾತ್ಮಕ ಪದಗಳನ್ನು ತೆಗೆದುಕೊಂಡಿರುವಂಥದ್ದು ಎಲ್ಲಿಂದ ಅಂತಂದರೆ ಲ್ಯಾಟಿನ್, ಗ್ರೀಕ್ ಮತ್ತು ರೋಮನ್ ಪದಗಳಿಂದ, ಅಂದರೆ ಇಟಾಲಿಯನ್ ಪದಗಳಿಂದ. ಸೊ ಹಾಗಾಗಿ ಇಲ್ಲಿನೂ ಕೂಡ ಅಂದರೆ ಹಿಂದೆ ಜ್ಞಾನಶಿಸ್ತುಗಳು ಬೆಳೀತಾ ಇದ್ದಂಥದ್ದು ಆ ಭಾಷೆಯಲ್ಲಿ. ಸೊ ಹಾಗಾಗಿ ಏನಂತಂದ್ರೆ ಮೂಲ ನಮಗೆ ಆ ಪದಗಳಲ್ಲೇ ಮೂಲ ಪದಗಳ ನಿಷ್ಪನ್ನ ಸಿಗುತ್ತೆ. ಯುರೋಪಿಯನ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ಆಧುನಿಕ ಜ್ಞಾನಶಾಸ್ತ್ರಗಳಿಗೆ ಸಂಬಂಧಪಟ್ಟಂಗೆ, ಭಾರತೀಯ ಭಾಷೆಗಳಿಗೆ ಹೆಂಗೆ ಸಂಸ್ಕೃತ ಹೆಂಗೋ ಆ ರೀತಿ ನಾವು ಯಾವುದಾದ್ರೂ ಅಚ್ಚ ಕನ್ನಡದ ಪದವನ್ನು ಅಥವಾ ಇಂಗ್ಲೀಷ್ನ ಪದವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಷನ್ ಆಗಿರುತ್ತೆ ಆ್ಯಕ್ಚುಲಿ ಮೂಲತಃ. ಸೊ ಹಾಗಾಗಿ ಏನಂತಂತಂದರೆ ಇಂಗ್ಲೀಷ್ನಲ್ಲಿ ಅನುವಾದಗೊಂಡಂಥ ಬಹುತೇಕ ಪದಗಳು ಆ ಮೂಲ ಅದು ಗ್ರೀಕ್ ಅಥವಾ ರೋಮನ್ ಅಥವಾ ಲ್ಯಾಟಿನ್ ಆಗಿರುತ್ತೆ. ಸೊ ಇಲ್ಲಿ ಲ್ಯಾಟಿನ್ ಪದ, ಈ ಲ್ಯಾಟಿನ್ನ ಕಂಪ್ಯಾರಿಟಿವ್ ಅನ್ನುವಂಥದ್ದು ಅಥವಾ ಕಂಪ್ಯಾರಿಟಿವಸ್ ಅನ್ನುವಂಥದ್ದು, ಈ ಕಂಪ್ಯಾರಿಟಿವಸ್ ಅನ್ನುವಂಥದ್ದು ಇದರಿಂದ ಕಂಪ್ಯಾರಿಟಿವ್ ಅನ್ನುವಂಥ ಇಂಗ್ಲಿಷ್ನ ಪದ ರೂಪುಗೊಂಡಿದೆ ಅಥವಾ ನಿಷ್ಪನ್ನಗೊಂಡಿದೆ. ಈ ಕಂಪ್ಯಾರಿಟಿವಸ್ ಅನ್ನುವಂಥ ಲ್ಯಾಟಿನ್ ಪದದಿಂದ ಕಂಪ್ಯಾರಿಟಿವ್ ಅನ್ನುವಂಥ ಪದ ನಿಷ್ಪನ್ನಗೊಂಡಿದ್ದು, ಇದನ್ನು ಇಂಗ್ಲಿಷ್ನಲ್ಲಿ ಕಂಪ್ಯಾರಿಟಿವ್ ಅನ್ನುವಂಥ ಪದರೂಪದಲ್ಲಿರುವಂಥದ್ದನ್ನು ನಾವು ಕನ್ನಡದಲ್ಲಿ ಏನು ಮಾಡ್ಕೊಂಡಿದ್ದೀವಿ, ತೌಲನಿಕ ಅಂತ ಮಾಡ್ಕೊಂಡಿದ್ದೀವಿ. ಸರಿ, ಹಾಗಾದರೆ ಲಿಟ್ರೇಚರ್ ಅನ್ನುವಂಥ ಪದ, ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತಂತಿದೆಯಲ್ವಾ, ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಇದೆಯಲ್ವಾ. ಸೊ ಲಿಟ್ರೇಚರ್ ಅನ್ನುವಂಥ ಪದ, ಆ ಲಿಟ್ರೇಚರ್ ಅನ್ನುವಂಥ ಪದದ ನಿಷ್ಪನ್ನ ಹೇಗೆ, ಅದರ ಮೂಲ ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಸೊ ಲಿಟ್ಟರೆ ಅನ್ನುವಂಥದ್ದು, ಲಿಟ್ಟರೆ, ಆ ಲಿಟ್ಟರೆ ಅನ್ನುವಂಥ ಪದ ಅಥವಾ ಲಿಟ್ಟರೇಚರ್ ಲ್ಯಾಟಿನ್ ಭಾಷೆದಿದ್ದು. ಸೊ ಪ್ರೊನೌನ್ಸಿಯೇಷನ್ ಹಂಗೆ ಬರುತ್ತೆ, ಉಚ್ಚಾರಣೆ ಹಂಗೆ ಬರುತ್ತೆ. ಲಿಟ್ರೇಚರ್ ಅಲ್ಲ, ಲಿಟ್ಟರೇಚರ್ ಅಥವಾ ಲಿಟ್ಟರೆ. ಈ ಪದದಿಂದ ಏನಾಗಿದೆ ಅಂತಂದರೆ ಇಂಗ್ಲೀಷ್ನ ಲಿಟರೇಚರ್ ಅನ್ನುವಂಥ ಪದ ನಿಷ್ಪನ್ನಗೊಂಡಿದೆ ನೋಡ್ರಿ. ಲ್ಯಾಟಿನ್ ಭಾಷೆಯ ಕಂಪ್ಯಾರಿಟಿವಸ್ ಅನ್ನುವಂಥದ್ದು, ಆಮೇಲೆ ಲ್ಯಾಟಿನ್ ಭಾಷೆಯ ಲಿಟ್ಟರೆ ಅಥವಾ ಇದು ಲಿಟರೇಚರ್ ಅನ್ನುವಂಥದ್ದು, ಅಥವಾ ಇನ್ನೊಂದು ಪದ ಇರುವಂಥದ್ದು ಲಿಟ್ಟರೆ ಅಥವಾ ಲಿಟರೇಚರ್ ಅನ್ನುವಂಥದ್ದು. ಈ ಲಿಟ್ಟರೆ ಇಂದ ಅಥವಾ ಲಿಟರೇಚರ್ ಇಂದ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಇಂಗ್ಲೀಷ್ನ ಲಿಟ್ರೇಚರ್ ಅನ್ನುವಂಥದ್ದನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ
ಕಂಪ್ಯಾರಿಟಿವಸ್ ಮತ್ತು ಲಿಟರೆ ಅಥವಾ ಲಿಟರೇಚರ್ ಅನ್ನುವಂಥ ಈ ಎರಡು ಮೂಲ ಪದಗಳಿಂದ ನಾವೇನು ಮಾಡ್ಕೊಂಡಿದ್ವಿ ಅಂತಂದರೆ ಕಂಪ್ಯಾರಿಟಿವ್ ಲಿಟರೇಚರ್ ಅನ್ನುವಂಥ ಪದವನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ವಿ, ಕಾಯಿನ್ ಮಾಡ್ಕೊಂಡಿದ್ವಿ ಅಥವಾ ಟಂಕಿಸಿದ್ವಿ. ಸೊ ನಾವು ಅಧ್ಯಯನ ಮಾಡ್ತಾ ಇರುವಂಥ ತೌಲನಿಕ ಅಧ್ಯಯನ ಅಥವಾ ತೌಲನಿಕ ಸಾಹಿತ್ಯ ಅನ್ನುವಂಥ ಈ ಪದ ಲ್ಯಾಟಿನ್ ಭಾಷೆ ಮೂಲದ್ದು. ಲ್ಯಾಟಿನ್ ಭಾಷೆಯ ಕಂಪ್ಯಾರಿಟಿವ್ ಅಥವಾ ಕಂಪ್ಯಾರಿಟಿವಸ್ ಅನ್ನುವಂಥ ಪದ ಒಂದು, ಇನ್ನೊಂದು ಲಿಟರೆ ಅಥವಾ ಲಿಟರೇಚರ್ ಅನ್ನುವಂಥ ಪದ. ಈ ಎರಡು ಪದಗಳಿಂದ ಕಂಪ್ಯಾರಿಟಿವ್ ಲಿಟರೇಚರ್ ಅನ್ನುವಂಥ ಇಂಗ್ಲಿಷ್ ಪದಪುಂಜ ಅಥವಾ ಪದ ವೃಂದ ಅನ್ನುವಂಥದ್ದು ರೂಪುಗೊಂಡಿದೆ. ಅದನ್ನು ನಾವು ಏನು ಮಾಡ್ಕೊಂಡಿದ್ವಿ ಅಂತಂತಂದರೆ ಕನ್ನಡದಲ್ಲಿ, ಆ್ಯಕ್ಚುಲಿ ಅದು ಕನ್ನಡ ಅಂತಂತಂದ್ರೂ ಅದು ಸಂಸ್ಕೃತ ಪದಪುಂಜ. ಅದು ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಅಧ್ಯಯನ. ವರ್ಡ್ ಮೀನಿಂಗ್ ಏನಾಗುತ್ತೆ, ಅಕ್ಷರಶಃ ಅರ್ಥದಲ್ಲಿ ತೌಲನಿಕ ಸಾಹಿತ್ಯ ಅಂತಂತಾಗುತ್ತೆ. ಸೊ ತೌಲನಿಕ ಸಾಹಿತ್ಯ ಅನ್ನುವಂಥ ಪದವನ್ನು ನಾವು ಮಾಡ್ಕೊಂಡಿದ್ವಿ. ಕಂಪ್ಯಾರಿಟಿವ್ ಲಿಟರೇಚರ್ ಅಥವಾ ಕಂಪ್ಯಾರಿಟಿವ್ ಅಥವಾ ಕಂಪ್ಯಾರಿಟಿವ್ ಸ್ಟಡೀಸ್ ಅನ್ನುವಂಥದ್ದು ಅಥವಾ ತೌಲನಿಕ ಅಧ್ಯಯನ ಅನ್ನುವಂಥದ್ದನ್ನು ನಾವು ಮಾಡ್ಕೊಂಡಿದ್ವಿ. ಈ ಪದವರಿಂದ ರೂಪುಗೊಂಡಿತ್ತು. ಈ ಮೂಲದಿಂದ, ಲ್ಯಾಟಿನ್ ಮೂಲದಿಂದ ಇಂಗ್ಲೀಷ್ಗೆ ಬಂದು, ಇಂಗ್ಲೀಷ್ನಿಂದ ನಾವು ಕನ್ನಡಕ್ಕೆ ತೌಲನಿಕ ಅಧ್ಯಯನ ಅಥವಾ ತೌಲನಿಕ ಸಾಹಿತ್ಯ ಅನ್ನುವಂಥ ಈ ಪದಪುಂಜವನ್ನು ನಾವು ರೂಢಿಯಲ್ಲಿ ಇವತ್ತು ನಾವು ಬಳಸ್ತಾ ಇದ್ವಿ. ಸರಿ, ಈ ತೌಲನಿಕ ಅಧ್ಯಯನ ಅನ್ನುವಂಥ ಈ ಪದವನ್ನು ಮೊಟ್ಟ ಮೊದಲು ಬಳಸಿದಂಥವ್ರು ಯಾರು? ತೌಲನಿಕ ಅಧ್ಯಯನ ಅಂತಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥದ್ದು. ಅಂದರೆ ಮೂಲದ ಕಂಪ್ಯಾರಿಟಿವಸ್ ಮತ್ತು ಲಿಟರೇಚರ್ ಅನ್ನುವಂಥ ಲ್ಯಾಟಿನ್ ಭಾಷೆ ಪದಗಳೇನಿದೆ ಅದು ಇಂಗ್ಲೀಷ್ಗೆ ಬಂದಾಗ ಕಂಪ್ಯಾರಿಟಿವ್ ಲಿಟ್ರೇಚರ್ ಆಯ್ತಲ್ಲ, ಆ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದವನ್ನು ಮೊದಲು ಯಾರು ಬಳಸಿದ್ರು ಅಂತ ತಂದ್ಬಿಟ್ಟು. ಸೊ 1846ರಲ್ಲಿ ನೋಡ್ರಿ, 1846ರಲ್ಲಿ ಇಂಗ್ಲಿಷ್ ಸಾಹಿತ್ಯದ ತುಂಬ ಬಹುದೊಡ್ಡ ಸ್ಕಾಲರ್, ವಿದ್ವಾಂಸ ಮತ್ತು ಸಾಹಿತಿ, ಅದು ಚಿಂತಕ ಮ್ಯಾಥ್ಯೂ ಆರ್ನಾಲ್ಡ್ ಅಂತಂದ್ಬಿಟ್ಟು. ಈ ಮ್ಯಾಥ್ಯೂ ಆರ್ನಾಲ್ಡ್ ಏನು ಮಾಡ್ತಾನೆ ಅಂತಂದರೆ ತನ್ನ ಸ್ನೇಹಿತನಿಗೆ ಒಂದು ಪತ್ರವನ್ನು ಬರೀತಾನೆ, ಖಾಸಗಿಯಾಗಿರುವಂಥ ಒಂದು ಪತ್ರವನ್ನು ಬರೀತಾನೆ. ಆ ಪತ್ರದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದವನ್ನು ಬಳಸ್ತಾನೆ. ಈ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದವನ್ನು ಮೊಟ್ಟ ಮೊದಲು ನೋಡಿ ನೆನ್ಪಿಟ್ಕೊಳ್ರಿ. ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದವನ್ನು ಮೊಟ್ಟ ಮೊದಲು ಬಳಸುವಂಥದ್ದು ಮ್ಯಾಥ್ಯೂ ಆರ್ನಾಲ್ಡ್. ತನ್ನ ಸ್ನೇಹಿತನಿಗೆ ಬರೆದಂಥ ಒಂದು ಖಾಸಗಿ ಪತ್ರದಲ್ಲಿ ಅದನ್ನು 1846ರಲ್ಲಿ ಬಳಸ್ತಾನೆ, ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತ ತಂದ್ಬಿಟ್ಟು. ಆದರೆ ಅವನು ಬಳಸುವಂಥ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಆ ಶಬ್ದಕ್ಕೆ ಅಥವಾ ಆ ಪದಪುಂಜಕ್ಕೆ ಇವತ್ತು ನಾವೇನು ಕೊಡ್ತಾ ಇದ್ದೀವಲ್ವ, ತೌಲನಿಕ ಅಧ್ಯಯನ ಅನ್ನುವಂಥ ಒಂದು ವಿಸ್ತೃತವಾಗಿರುವಂಥ ಹಲವು ಶಾಖೆಗಳನ್ನು ಹೊಂದಿರುವಂಥ ಅಧ್ಯಯನದ ಶಿಸ್ತು ಅಥವಾ ಜ್ಞಾನದ ಶಿಸ್ತು ಅಂತ ತಂದ್ಬಿಟ್ಟು ಆ ಅರ್ಥ ಇರಲಿಲ್ಲ. ಬದಲಿಗೆ ಅವನು ಒಂದು ಸೀಮಿತವಾಗಿರುವಂಥ ಒಂದು ಅರ್ಥದಲ್ಲಿ ಅವನದೇ ಆಗಿರುವಂಥ ಮ್ಯಾಥ್ಯೂ ಆರ್ನಾಲ್ಡ್ ಅವನದೇ ಆಗಿರುವಂಥ ಒಂದು ಅರ್ಥದಲ್ಲಿ ಅವನೇನು ಮಾಡ್ತಾನೆ ಅಂತಂತಂದರೆ ಆ ಕೃತಿಯನ್ನು ಆ ವರ್ಡನ್ನು ಅವನು ಬಳಸ್ತಾನೆ. ಆ ಎರಡು ಪದಗಳನ್ನು ಸೇರಿಸಿ ಒಂದು ಪದವಾಗಿ ಅವನು ರೂಪಿಸಿ ಅದನ್ನು ಟಂಕಿಸಿ ಅದನ್ನು ಬಳಸ್ತಾನೆ ಮ್ಯಾಥ್ಯೂ ಆರ್ನಾಲ್ಡ್. ಅದರ ಅರ್ಥ ನಿಷ್ಕೃಷ್ಟವಾಗಿರೋದಿಲ್ಲ, ತುಂಬ ನಿಖರತೆಯಿಂದ ಅಥವಾ ಖಚಿತತೆಯಿಂದ ಕೂಡಿರೋದಿಲ್ಲ. ಇವತ್ತು ನಾವೇನು ಬಳಸ್ತೀವಿ ಆ ಅರ್ಥದಲ್ಲಿ ಅದು ಇರೋದಿಲ್ಲ. ನಂತರ ಏನಾಗುತ್ತೆ ಅಂತಂತಂದರೆ 1884ರಲ್ಲಿ ಐರ್ಲೆಂಡಿನ ಬ್ಯಾರಿಸ್ಟರ್ ಅಂತಂತಂದರೆ ಆ್ಯಕ್ಚುಲಿ ವಕೀಲರು ಅಂತಂದ್ಬಿಟ್ಟು ಅರ್ಥ. ಹಿಂದೆ ವಕೀಲರಿಗೆ ಬ್ಯಾರಿಸ್ಟರ್ ಅಂತಂತ ಕರಿತಾ ಇದ್ರು. ಗಾಂಧೀಜಿನೂ ಲಂಡನ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡಿತಾರೆ, ನಿಮಗೆ ನೆನಪಿರ್ಬೋದು. ಅವರ ಆತ್ಮಚರಿತ್ರೆ ನನ್ನ ಸತ್ಯಾನ್ವೇಷಣೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಂತ ತಂದ್ಬಿಟ್ಟು, ಅಥವಾ ಸತ್ಯದೊಂದಿಗಿನ ನನ್ನ ಪ್ರಯೋಗಗಳು ಅನ್ನುವಂಥ ಒಂದು ಉಪಶೀರ್ಷಿಕೆಯನ್ನು ಕೂಡ ಅದಕ್ಕೆ ಅವರು ಕೊಟ್ಕೊಂಡಿದ್ದಾರೆ. ಈ ಬ್ಯಾರಿಸ್ಟರ್ ಪದವಿಯನ್ನು ಪಡೆದಂತಹ ಹಡ್ಸನ್ ಮೆಕಾಲೆ ಪಾಸ್ನೆಟ್ ಅನ್ನುವಂಥವ್ರು. ಬಟ್ ಈ ವರ್ಡ್ಗಳೆಲ್ಲ, ಈ ಹೆಸರುಗಳು ಹೊಸದು ನಮಗೆ. ಹಡ್ಸನ್ ಮೆಕಾಲೆ ಪಾಸ್ನೆಟ್ ಅನ್ನುವಂಥ ಒಬ್ಬ ವಿದ್ವಾಂಸ ಏನು ಮಾಡ್ತಾನೆ ಅಂತಂತಂದರೆ ಅವನು ಒಂದು ಕೃತಿಯನ್ನು ಅವನು ಪ್ರಕಟಿಸ್ತಾ.
ಆ ಕೃತಿ ಹೆಸರು ಏನಂತಂದ್ರೆ ದ ಸೈನ್ಸ್ ಆಫ್ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥದ್ದು. ದ ಸೈನ್ಸ್ ಆಫ್ ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂದರೆ ತೌಲನಿಕ ಸಾಹಿತ್ಯದ ವಿಜ್ಞಾನ ಅಂತಂದ್ಬಿಟ್ಟು, ತೌಲನಿಕ ಸಾಹಿತ್ಯ ವಿಜ್ಞಾನ ಅಂತಂದ್ಬಿಟ್ಟು. ಸೈನ್ಸಿನ ಅಂದರೆ ವಿಜ್ಞಾನಕ್ಕೆ ಆಗ ಎಷ್ಟು ಪ್ರಾಶಸ್ತ್ಯ ಇತ್ತು ಅಂತಂತಂದರೆ ಹೊಸ ಹೊಸ ಆವಿಷ್ಕಾರಗಳೆಲ್ಲ ಆಗ್ತಾ ಇತ್ತು. ಸೊ ಹಾಗಾಗಿ ಇದನ್ನು ಕೂಡ ಸೈನ್ಸ್ ಅನ್ನುವಂಥ ಅರ್ಥದಲ್ಲಿ ಅವನು ಕರೀತಾನೆ. ಹಡ್ಸನ್ ಇದು ಮೆಕಾಲೆ ಪಾಸ್ನೆಟ್ ಅನ್ನುವಂಥವನು, ಅವನು ಈ ಕೃತಿಯಲ್ಲಿ ಈ ಪದವನ್ನು ಬಳಸ್ತಾನೆ, ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥದ್ದು. ಈ ಕೃತಿಯಲ್ಲಿ ಈ ತೌಲನಿಕ ಸಾಹಿತ್ಯ ಅನ್ನುವಂಥ ಪದ ಅತ್ಯಂತ ನಿರ್ದಿಷ್ಟ ಮತ್ತು ನಿಖರವಾಗಿರುವಂಥ ಅರ್ಥದಲ್ಲಿ, ಅದರ ಅರ್ಥ ಸೀಮಿತ ಇರ್ಬೋದು, ಆ ಪದದ ಅರ್ಥ ಆಗ ಸೀಮಿತ ಇರ್ಬೋದು, ಆದರೆ ನಿರ್ದಿಷ್ಟ ಅರ್ಥದಲ್ಲಿ ಬಳಸ್ತಾನೆ, ನಿಖರವಾಗಿರುವಂಥ ಅರ್ಥದಲ್ಲಿ ಈ ಹಡ್ಸನ್ ಮೆಕಾಲೆ ಪಾಸ್ನೆಟ್ ಅದನ್ನು ಬಳಸ್ತಾನೆ. ನಂತರ ಅದೇ ಸಂದರ್ಭದಲ್ಲಿ ಸುಮಾರು 1871ರಲ್ಲಿ ಒಂದು ಚೂರು ಅದಕ್ಕಿಂತ ಮುಂಚೆ ಅಮೆರಿಕದ ಕಾರ್ನೆಲ್ ವಿಶ್ವವಿದ್ಯಾಲಯ, ಈ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಚಾರ್ಲ್ಸ್ ಚಾನ್ಸಿ ಅಂತಂದ್ಬಿಟ್ಟು, ಅಂದರೆ ಹೆಸರು ಚಾರ್ಲ್ಸ್ ಚಾನ್ಸಿ ಅಂತಂದ್ಬಿಟ್ಟು, ಆಮೇಲೆ ಶಾಕ್ಫೋರ್ಡ್ ಅನ್ನುವಂಥ ಇವರೆಲ್ಲರೂ ಕೂಡ ತೌಲನಿಕ ಅಧ್ಯಯನದ ವಿದ್ವಾಂಸರು, ತೌಲನಿಕ ಸಾಹಿತ್ಯದ ವಿದ್ವಾಂಸರು. ಯಾರು ಹಡ್ಸನ್ ಮೆಕಾಲೆ ಪಾಸ್ನೆಟ್ ಇರಲಿ, ಅದರ ತೌಲನಿಕ ಅಧ್ಯಯನ ಅನ್ನುವಂಥ ವರ್ಡನ್ನ ನಿಖರವಾಗಿರುವಂಥ ನಿರ್ದಿಷ್ಟವಾಗಿರುವಂಥ ಅರ್ಥದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥ ವ್ಯಕ್ತಿ ಅವರಿರಲಿ, ಅಥವಾ ಚಾರ್ಲ್ಸ್ ಚಾನ್ಸಿ ಅನ್ನುವಂಥವನು ಕಾರ್ನೆಲ್ ವಿಶ್ವವಿದ್ಯಾಲಯ ಅಮೇರಿಕ ಇವರು, ಮತ್ತು ಶಾಕ್ಫೋರ್ಡ್ ಅನ್ನುವಂಥವ್ರು. ಇವ್ರೇನು ಮಾಡಿದ್ರು ಅಂತಂತಂದರೆ ಸಾಮಾನ್ಯ ಮತ್ತು ತೌಲನಿಕ ಅಧ್ಯಯನ ಇದರ ಬಗ್ಗೆ ಉಪನ್ಯಾಸಗಳನ್ನು ಕೊಟ್ಟರು. ನೋಡ್ರಿ, ಸಾಮಾನ್ಯ ಅಧ್ಯಯನ ಅಂದರೆ ಸಾಮಾನ್ಯ ಸಾಹಿತ್ಯದ ಅಧ್ಯಯನ ಅಂತ ಅರ್ಥ, ಮತ್ತು ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತ. ಈ ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಸಾಮಾನ್ಯ ಸಾಹಿತ್ಯ ಅನ್ನುವಂಥ ಒಂದು ಸಪ್ರೇಟ್ ಆಗಿರುವಂಥ ಒಂದು ಪ್ರತ್ಯೇಕವಾಗಿರುವಂಥ ಒಂದು ಪರಿಭಾಷೆ ಇದೆ, ಸಾಮಾನ್ಯ ಸಾಹಿತ್ಯ ಅಂತ. ಅದು ಮುಂದೆ ನಾವು ಅಭ್ಯಾಸ ಮಾಡ್ತೀವಿ. ಇನ್ನೊಂದು ತೌಲನಿಕ ಸಾಹಿತ್ಯ, ಇದನ್ನು ನಾನು ಆ್ಯಕ್ಚುಲಿ ಹಿಂದೆ ಹೇಳಿದ್ದೆ, ಸಾಮಾನ್ಯ ಸಾಹಿತ್ಯ ಅನ್ನುವಂಥದ್ದು ಪ್ರತ್ಯೇಕವಾಗಿದೆ ಅಂತಂದ್ಬಿಟ್ಟು. ಸಾಮಾನ್ಯ ಸಾಹಿತ್ಯ ಮತ್ತು ತೌಲನಿಕ ಸಾಹಿತ್ಯ, ಈ ಸಾಮಾನ್ಯ ಸಾಹಿತ್ಯಕ್ಕೆ ಎದುರಾಗಿಯೇ ವಿಶ್ವ ಸಾಹಿತ್ಯ ಅನ್ನುವಂಥದ್ದನ್ನು ಕೂಡ ಅವರು ಇಡ್ತಾರೆ, ತೌಲನಿಕ ಅಧ್ಯಯನಕಾರರು ಇಡ್ತಾರೆ. ಸರಿ, ಈ ಚಾರ್ಲ್ಸ್ ಚಾನ್ಸಿ ಮತ್ತು ಶಾಕ್ಫೋರ್ಡ್ ಅಮೆರಿಕದ ತೌಲನಿಕ ಅಧ್ಯಯನದ ವಿದ್ವಾಂಸರು, ಕಾರ್ನೆಲ್ ವಿಶ್ವವಿದ್ಯಾಲಯದವರು. ಇವರು ಸಾಮಾನ್ಯ ಸಾಹಿತ್ಯ ಮತ್ತು ತೌಲನಿಕ ಸಾಹಿತ್ಯದ ಕುರಿತಂತೆ ಕೊಟ್ಟಂಥ ಉಪನ್ಯಾಸಗಳಲ್ಲಿ ಏನು ಮಾಡಿದ್ರು ಅಂತಂತಂದರೆ, ಈ ತೌಲನಿಕ ಸಾಹಿತ್ಯ ಕುರಿತಂತೆ ಆಸಕ್ತಿಯನ್ನು ವಿದ್ವಾಂಸರಲ್ಲಿ ಹೆಚ್ಚಾಗುವಂತೆ ಮಾಡಿದರು. ಅಂದರೆ ಯಾವಾಗ ಇದರ ಅರ್ಥ ತುಂಬ ನಿಖರವಾಗಿ ಬಳಕೆಯಾಯಿತು ತೌಲನಿಕ ಸಾಹಿತ್ಯ ಅನ್ನುವಂಥದ್ದು, ಅದೇ ಸಂದರ್ಭದಲ್ಲಿ ಏನಾಯಿತು ಅಂತಂತಂದರೆ ಚಾರ್ಲ್ಸ್ ಚಾನ್ಸಿ ಅನ್ನುವಂಥವನು ಮತ್ತು ಶಾಕ್ಫೋರ್ಡ್ ಅನ್ನುವಂಥವನು ಇವ್ರು ಕೊಟ್ಟಂಥ ಉಪನ್ಯಾಸಗಳು ಸಾಮಾನ್ಯ ಸಾಹಿತ್ಯದ ಬಗ್ಗೆ ಮತ್ತು ತೌಲನಿಕ ಸಾಹಿತ್ಯದ ಬಗ್ಗೆ ಕೊಟ್ಟಂಥ ಉಪನ್ಯಾಸಗಳಿಂದ ಏನಾಯಿತು ಅಂತಂತಂದರೆ, ಈ ತೌಲನಿಕ ಸಾಹಿತ್ಯದ ಬಗ್ಗೆ, ಅದರ ಅಧ್ಯಯನದ ಬಗ್ಗೆ, ಅದರ ಸಂಶೋಧನೆಯ ಬಗ್ಗೆ, ಅದರ ವ್ಯಾಸಂಗದ ಬಗ್ಗೆ ಆಸಕ್ತಿ ಹೆಚ್ಚಾಗೋದಕ್ಕೆ ಶುರುವಾಯಿತು. ಆ ಸಂಬಂಧ ವಿದ್ವಾಂಸರು ಹೆಚ್ಚು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಸೊ ಹೀಗೆ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಜನಪ್ರಿಯವಾಗ್ತಾ ಬಂತು. ನೋಡ್ರಿ, ನಾವು ನೆನಪಿಸ್ಕೊಳ್ಳೋದಾದರೆ ಲ್ಯಾಟಿನ್ ಭಾಷೆಯಿಂದ ಇಂಗ್ಲೀಷಿಗೆ ಕಂಪ್ಯಾರಿಟಿವಸ್ ಮತ್ತು ಲಿಟರೇಚರ್ ಅಥವಾ ಲಿಟರೇ, ಇದರಿಂದ ತೌಲನಿಕ ಅಧ್ಯಯನ ಅಥವಾ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥದ್ದು ನಮಗೆ ರೂಢಿಗತವಾಗಿ ಬಂದಿದೆ, ನಿಷ್ಪನ್ನವಾಗಿರುವಂಥದ್ದು. ಫಸ್ಟ್ ಇದನ್ನು ಬಳಸಿರುವಂಥದ್ದು ಮ್ಯಾಥ್ಯೂ ಆರ್ನಾಲ್ಡ್. ಇದನ್ನು ತನ್ನ ಸ್ನೇಹಿತನಿಗೆ ಬರೆದಂಥ ಒಂದು ಪತ್ರದಲ್ಲಿ ಅದನ್ನು ಬಳಸ್ತಾನೆ. ಆದರೆ ಅದಕ್ಕೆ ನಿರ್ದಿಷ್ಟವಾಗಿರುವಂಥ ಒಂದು ಮೀನಿಂಗ್ ಇರೋದಿಲ್ಲ, ಒಂದು ಸರಳವಾಗಿರುವಂಥ ಅರ್ಥದಲ್ಲಿ ಬಳಸ್ತಾನೆ. ಆದರೆ ಇದಕ್ಕೆ ಒಂದು ಶಾಸ್ತ್ರೀಯವಾಗಿರುವಂಥ ಒಂದು ಅರ್ಥದ ಚೌಕಟ್ಟನ್ನು ಕೊಟ್ಟಂಥವನು ಯಾರು ಅಂತಂದರೆ ಹಡ್ಸನ್ ಮೆಕಾಲೆ ಪಾಸ್ನೆಟ್ ಅನ್ನುವಂಥವನು. ನಂತರ ಇವನಿಂದ ಇದು ಹೆಚ್ಚು ವ್ಯಾಪಕವಾಗಿ ಬಳಕೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದರ ನಂತರ ಚಾರ್ಲ್ಸ್ ಚಾನ್ಸಿ ಅನ್ನುವಂಥವ್ರು ಮತ್ತು ಶಾಕ್ಫೋರ್ಡ್ ಅನ್ನುವಂಥವ್ರು ಇವರು ಏನು ಮಾಡ್ತಾರೆ ಅಂತಂದರೆ, ತುಂಬ ನಿಖರವಾಗಿ ತೌಲನಿಕ ಅಧ್ಯಯನದ ಬಗ್ಗೆ ಮತ್ತು ಸಾಮಾನ್ಯ ಅಧ್ಯಯನದ ಬಗ್ಗೆ ಇವರು
ಅತ್ಯುತ್ತಮವಾಗಿರುವಂಥ ಉಪನ್ಯಾಸಗಳನ್ನು ಕೊಡೋದ್ರ ಮುಖಾಂತರ ಏನು ಮಾಡಿದ್ರು ಅಂತಂದರೆ ತೌಲನಿಕ ಸಾಹಿತ್ಯದ ಬಗ್ಗೆ ವಿದ್ವಾಂಸರ ಗಮನ ಅನ್ನುವಂಥದ್ದು, ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗುವಂತೆ ಮಾಡಿದರು. ಅದರ ನಂತರ ಯಾವಾಗ ತೌಲನಿಕ ಸಾಹಿತ್ಯದ ಬಗ್ಗೆ ಆಸಕ್ತಿ ಹೆಚ್ಚಾಗಕ್ಕೆ ಶುರುವಾಯಿತು, ಪ್ರಾರಂಭದಲ್ಲಿ ಒಂದು ಅಧ್ಯಯನದ ಶಿಸ್ತಿನ ರೂಪದಲ್ಲಿ ಈ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಫ್ರಾನ್ಸ್ನಲ್ಲಿ ಮೊಳಕೆ ಹೊಡಿತು. ನೋಡಿ ಹೆಂಗೆ ಬೆಳ್ಕೊಂಡು ಬರ್ತಾ ಇದೆ. ಫ್ರಾನ್ಸ್ನಲ್ಲಿ ಇದು ಮೊಳಕೆ ಹೊಡಿತು. ಫ್ರಾನ್ಸ್ನಲ್ಲಿ ಈ ಅಧ್ಯಯನ ಶಿಸ್ತು ಅಥವಾ ಜ್ಞಾನ ಶಿಸ್ತು ಅನ್ನುವಂಥದ್ದು ಒಂದು ಡಿಸಿಪ್ಲಿನ್ ಆಗಿ, ನಾಲೆಡ್ಜ್ ಡಿಸಿಪ್ಲಿನ್ ಆಗಿ ಜ್ಞಾನ ಶಿಸ್ತು ಅಂತ, ಅದು ಫ್ರಾನ್ಸ್ನಲ್ಲಿ ಫ್ರೆಂಚರು ಅದನ್ನು ರೂಪಿಸೋದಕ್ಕೆ ಪ್ರಯತ್ನ ಪಟ್ಟು 1816ರಲ್ಲಿ ಕೊಯೆಲ್ ಮತ್ತು ಲೆಪ್ಲಾಸ್ ಅನ್ನುವಂಥ ತೌಲನಿಕ ವಿದ್ವಾಂಸರು ಇವರೇನು ಮಾಡಿದ್ರು ಅಂತಂತಂದರೆ, ಬೇರೆ ಬೇರೆ ಭಾಷೆಯ, ನೋಡ್ರಿ ತೌಲನಿಕ ಅಂದರೆ ಒಂದಕ್ಕಿಂತ ಹೆಚ್ಚು ಅಂತ, ಬೇರೆ ಬೇರೆ ಭಾಷೆ, ಉದಾಹರಣೆಗೆ ಗ್ರೀಕ್, ಲ್ಯಾಟಿನ್, ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳ ಸಾಹಿತ್ಯ ಕೃತಿಗಳನ್ನು ಅವ್ರೇನು ಮಾಡಿದ್ರು ಅಂತಂದರೆ ಸಂಪುಟ ರೂಪದಲ್ಲಿ ತಂದರು. ಒಂದನೇ ಅಂಶ, ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. 1816ರಲ್ಲಿ ಕೊಯೆಲ್ ಮತ್ತು ಲೆಪ್ಲಾಸ್ ಅನ್ನುವಂಥ ತೌಲನಿಕ ಅಧ್ಯಯನದ ವಿದ್ವಾಂಸರು ಗ್ರೀಕ್, ಲ್ಯಾಟಿನ್, ಇಂಗ್ಲಿಷ್, ಫ್ರೆಂಚ್ ಭಾಷೆಗಳ ಸಾಹಿತ್ಯ ಕೃತಿಗಳ ಸಂಪುಟಗಳನ್ನು ತಂದರು. ಸೊ ಇಲ್ಲೇನಾಯಿತು ಅಂತಂದರೆ, ಗ್ರೀಕ್ ಭಾಷೆಯ ಸಾಹಿತ್ಯ ಅಂದರೆ ಅದರ ಸೆಲೆಕ್ಟೆಡ್ ಆಯ್ದ ಸಾಹಿತ್ಯದ ಭಾಗಗಳು, ಅದು ಉತ್ತಮ ಇರ್ಬೋದು ಅಥವಾ ಅವರಿಗೆ ಉತ್ತಮ ಅಂತ ಅನಿಸಿರ್ಬೋದು, ಅಥವಾ ತುಂಬ ಜನಪ್ರಿಯವಾಗಿರುವಂಥದ್ದು ಇರ್ಬೋದು, ಒಂದು ಕಡೆ ಸಿಕ್ತು. ಅದೇ ಥರ ಲ್ಯಾಟಿನ್ ಭಾಷೆಯ ಸಾಹಿತ್ಯ ಸಿಕ್ತು, ಇಂಗ್ಲಿಷ್ ಭಾಷೆ, ಫ್ರೆಂಚ್ ಭಾಷೆಯ ಸಾಹಿತ್ಯಗಳು ಸಿಕ್ತು. ಈಗ ಅವನ್ನೆಲ್ಲನೂ ಇಟ್ಕೊಂಡು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರು. ಗ್ರೀಕ್ಸ್ ಭಾಷೆಯ ಸಾಹಿತ್ಯ ಮತ್ತು ಇಂಗ್ಲಿಷ್ ಭಾಷೆಯ ಸಾಹಿತ್ಯ ಕಂಪ್ಯಾರಿಟಿವ್ ಆಗಿ, ತೌಲನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುವಂಥ ಸಂದರ್ಭ ಒದಗಿ ಬಂತು. ಇದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆದರೆ ಅವರು ಈ ಕೃತಿಗಳನ್ನು ತಂದರು. ಈ ಕೃತಿಗೆ ಅವರು ಕೊಟ್ಟಂಥ ಹೆಸರು ನೋಡಿ, ಈ ಕೃತಿಗೆ ಅವರು ಕೊಟ್ಟಂಥ ಹೆಸರು ಇದು ಆ್ಯಕ್ಚುಲಿ ಫ್ರೆಂಚ್ ಭಾಷೆ ಪದ. ಇಲ್ಲಿ ಆ್ಯಕ್ಚುಲಿ ಏನಂತಂತಂದರೆ, ಮೊಟ್ಟ ಮೊದಲು ಇಲ್ಲೂ ಕೂಡ ಏನಾಯಿತು ಅಂತಂತಂದರೆ, ಈ ಥರ ತೌಲನಿಕ ಸಾಹಿತ್ಯವನ್ನು ಒಟ್ಟಿಗೆ ತಂದು ಅವರು ತೌಲನಿಕ ಸಾಹಿತ್ಯ ಅಂತಂತ ಕರೆದ್ರು. ಇವೆಲ್ಲ ತೌಲನಿಕ ಸಾಹಿತ್ಯ ಅಂತಂತ ಕರೆದ್ರು. ಈ ತೌಲನಿಕ ಸಾಹಿತ್ಯ, ಇಲ್ಲಿ ತೌಲನಿಕ ಸಾಹಿತ್ಯ ಬಂದಿದೆ ಅನ್ನುವಂಥ, ಆ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಅಲ್ಲಿ ಆ್ಯಕ್ಚುಲಿ ಬೇರೆ ಬೇರೆ ಸಾಹಿತ್ಯ ಕೃತಿಗಳು, ಗ್ರೀಕ್, ಲ್ಯಾಟಿನ್, ಇಂಗ್ಲಿಷ್, ಫ್ರೆಂಚ್ ಭಾಷೆಗಳ ಕೃತಿಗಳು ಅಲ್ಲಿದ್ದಾವೆ. ತೌಲನಿಕ ಸಾಹಿತ್ಯ ಪದನೂ ಬಳಕೆಯಾಗಿದೆ. ಆದರೆ ನಿಜವಾಗಿಯೂ ಕೂಡ ಅಲ್ಲಿ ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಅಧ್ಯಯನದ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಯಾವ ತೌಲನಿಕ ಅಧ್ಯಯನ ನಡಿಬೇಕಾಗಿತ್ತಲ್ಲ, ಅಥವಾ ತೌಲನಿಕ ಸಾಹಿತ್ಯನ ಒಟ್ಟೊಟ್ಟಿಗೆ ತಂದು ವಿಮರ್ಶಿಸಬೇಕಾಗಿತ್ತಲ್ಲ, ಸಂಪಾದನೆ ಮಾಡಿ ಅದಕ್ಕೊಂದು ಸಂಪಾದಕೀಯವನ್ನು ಅಥವಾ ಮುನ್ನುಡಿಯನ್ನು ಅಥವಾ ಸಂಪಾದಕೀಯ ಒಂದು ನೋಟನ್ನು ಬರಿಬೇಕಾಗಿತ್ತಲ್ಲ, ಟಿಪ್ಪಣಿಯನ್ನು, ಅದು ಬರೆದಿರಲಿಲ್ಲ. ಸೊ ಏನಾಯಿತು ಅಂತಂತಂದರೆ, ಅದು ಬೇರೆ ಬೇರೆ ಸಾಹಿತ್ಯಗಳನ್ನ ಒಟ್ಟಿಗೆ ತಂದು ಇಟ್ಟಂಗಾಯಿತು. ಸೊ ತೌಲನಿಕ ಸಾಹಿತ್ಯ ಅಂತ ಬಳಸಿದ್ರು ಕೂಡ ಅದರಲ್ಲಿ ತುಲನೆ ಮಾಡುವಂಥ ಅಂಶಗಳೇನಿದೆ ಅನ್ನುವಂಥದ್ದು ತಿಳಿಲಿಲ್ಲ. ಸೊ ಹಾಗಾಗಿ ಈ ಕೊಯೆಲ್ ಮತ್ತು ಲೆಪ್ಲಾಸ್ ತಂದಂಥ ಕೃತಿಗಳು ಪ್ರತ್ಯೇಕವಾಗಿರುವಂಥ ಕೃತಿಗಳಾಗಿ ಉಳ್ಕೊಂಡ್ವು. ಸೊ ಇಲ್ಲಿ ಬೇರೆ ಬೇರೆ ಭಾಷೆಗಳ ಸಾಹಿತ್ಯ ಕೃತಿಗಳ ಪ್ರಕಟಣೆ ಆಯಿತು ಹೊರತು ತೌಲನಿಕ ಸಾಹಿತ್ಯದ ಅಧ್ಯಯನ ಆಗಲಿಲ್ಲ. ಇದು ಒಂದಂಶ. ನಂತರ ಇವರ ಕಿರಿಯ ಸಮಕಾಲೀನರು, ಇಲ್ಲಿ ಸಮಸ್ಯೆ ಇದೆ ಅಂತಂದ್ಬಿಟ್ಟು ಇವರ ಕಿರಿಯ ಸಮಕಾಲೀನರು ಏನು ಮಾಡಿದ್ರು ಅಂತಂದರೆ, ನಾನು ಒಂದು ಅಂಶವನ್ನು ಹೇಳಬೇಕು. ಏನಂತಂದರೆ, ಆ ಕೊಯೆಲ್ ಮತ್ತು ಲೆಪ್ಲಾಸ್ ತಂದಂಥ ಆ ಕೃತಿಯ ಹೆಸರು ಫ್ರೆಂಚಿನ ಭಾಷೆಯಲ್ಲಿದೆ ಅಂತ ನಾನು ಹೇಳಿದೆ, ಕೋರ್ಸ್ ಡಿ ಲಿಟರೇಚರ್ ಕಂಪ್ಯಾರಿ ಅಂತಂದ್ಬಿಟ್ಟು. ನೋಡ್ರಿ, ಕೋರ್ಸ್ ಡಿ ಲಿಟರೇಚರ್ ಕಂಪ್ಯಾರಿ ಅಂತಂದ್ಬಿಟ್ಟು, ಅಂದರೆ ಕಂಪ್ಯಾರಿಟಿವ್ ಲಿಟ್ರೇಚರ್ನ ಒಂದು ಕೋರ್ಸ್ ಅಥವಾ ಒಂದು ಸಂಕಲನಗಳು ಅನ್ನುವಂಥ ಲೆಕ್ಕದಲ್ಲಿ ಅವರು ಆ ಸಂಪುಟಗಳನ್ನು ತಂದರು. ಆದರೆ ನಿಜವಾಗಿ ಅದು ತೌಲನಿಕ ಸಾಹಿತ್ಯ ಆಗಿದ್ದೇ ಹೊರತಾಗಿ
ನಿಜವಾಗಿ ಏನಂತಂತಂದರೆ ತೌಲನಿಕ ಸಾಹಿತ್ಯದ ಪ್ರಕಟಣೆ ಆಗಿತ್ತು ಹೊರತಾಗಿ ಅದರ ಕಂಪ್ಯಾರಿಟಿವ್ ಅಥವಾ ಅದರ ಒಂದು ತುಲನೆ ಅನ್ನುವಂಥದ್ದು, ಕಂಪ್ಯಾರಿಟಿವ್ನೆಸ್ ಅನ್ನುವಂಥದ್ದು, ಅಲ್ಲಿ ಏನಿದೆ, ಹೋಲಿಕೆ ಏನಿದೆ, ಭಿನ್ನತೆ ಏನಿದೆ, ಏನು ಅನುಕರಣೆಯಾಗಿದೆ, ಅನುಸರಣೆ ಏನಾಗಿದೆ, ಯಾರಿಂದ ಯಾರು ಋಣವನ್ನು ಪಡ್ಕೊಂಡಿದ್ದಾರೆ. ಸೊ ಇಂಥದ್ರ ಅಂದರೆ ಇದು ತೌಲನಿಕ ಅಧ್ಯಯನ ಕ್ರಮದ ಸ್ವರೂಪ, ಇದರ ಒಂದು ವಿಶ್ಲೇಷಣೆ ಅನ್ನುವಂಥದ್ದು ಅಲ್ಲಿ ಇರಲಿಲ್ಲ, ಮಾಡಿರಲಿಲ್ಲ. ಸೊ ಹಾಗಾಗಿ ತೌಲನಿಕ ಅಧ್ಯಯನ ಅನ್ನುವಂಥ ಪದ ಬಳಸಲಾಗಿದ್ರೂ ಕೂಡ ಅಲ್ಲಿ ತೌಲನಿಕ ಅಧ್ಯಯನದ ವಿಶ್ಲೇಷಣೆ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ರು ಅಂತಂತಂದರೆ, ಇವರ ಕಿರಿಯ ಸಮಕಾಲೀನರಾಗಿರುವಂಥ ಆಂಪಿಯರ್ ಮತ್ತು ವಿಲ್ಲೈಮನ್ ಅಂತಂದ್ಬಿಟ್ಟು, ಆಂಪಿಯರ್ ಮತ್ತು ವಿಲ್ಲೈಮನ್ ಅನ್ನುವಂಥ ಫ್ರೆಂಚ್ ತೌಲನಕಾರರು, ಇವರು ಕೂಡ ಅವರ ಕಿರಿಯ ಸಮಕಾಲೀನರು. ಇವರೇನು ಮಾಡಿದ್ರು ಅಂತಂತಂದರೆ, ಈ ಕೊಯಲ್ ಮತ್ತು ಲೆಪ್ಲಾಸ್ ಸಂಪಾದನೆ ಮಾಡಿರುವಂಥ ಕೋರ್ಸ್ ಡಿ ಲಿಟರೇಚರ್ ಅನ್ನುವಂಥ ಕೃತಿಯಲ್ಲಿ ಕೆಲವು ಕೊರತೆಗಳಿದೆ ಅಂತಂದ್ಬಿಟ್ಟು ಇವರು ಅದನ್ನು ಸುಧಾರಿಸ್ಬಿಟ್ಟು ಬೇರೆ ಥರ ಕೃತಿಗಳನ್ನು, ಅಂದರೆ ತೌಲನಿಕ ಅಧ್ಯಯನದ ಅಥವಾ ತೌಲನಿಕ ಸಾಹಿತ್ಯದ ಕೃತಿಗಳನ್ನು ತರಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡಿದ್ರು. ಸೊ ಅವ್ರು ತಂದಂಥ ಕೃತಿಗಳು ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಅಧ್ಯಯನದ ಅಡಿಗಲ್ಲುಗಳಾಗಿ, ತಳಪಾಯವಾಗಿ ಅವು ರೂಪುಗೊಂಡವು. ಸೊ ಹಾಗಾಗಿ ಆಂಪಿಯರ್ನನ್ನು, ಅದಕ್ಕೆ ತುಂಬ ಮುಖ್ಯವಾಗಿರುವಂಥ ಕೆಲಸ ಮಾಡಿದಂಥವನು ಆಂಪಿಯರ್. ಸೊ ಆಂಪಿಯರ್ನನ್ನು ಮತ್ತು ಈ ವಿಲ್ಲೈಮೈನನ್ನು ಏನಂತ ಕರೀತಾರೆ ಅಂತಂದರೆ, ತೌಲನಿಕ ಅಧ್ಯಯನದ ಆದ್ಯ ಪ್ರವರ್ತಕರು ಅಂತ ಕರೀತಾರೆ ಫ್ರೆಂಚರು ಪ್ರಾರಂಭದಲ್ಲಿ. ಯಾಕಂದರೆ ತೌಲನಿಕ ಅಧ್ಯಯನ ಪ್ರಾರಂಭ ಆಗಿದ್ದೇ ಫ್ರಾನ್ಸ್ನಲ್ಲಿ, ಮತ್ತು ತೌಲನಿಕ ಅಧ್ಯಯನಕಾರರಲ್ಲೇ ಫ್ರಾನ್ಸ್ನವ್ರು ಏನಂತ ಕರೀತಾರೆ ಅಂತಂದರೆ, ಆಂಪಿಯರ್ ಮತ್ತು ವಿಲ್ಲೈಮನನ್ನು ಆದ್ಯ ಪ್ರವರ್ತಕರು, ನಾವೇನು ಆದ್ಯ ವಚನಕಾರ ಅಂತಂದ್ಬಿಟ್ಟು ಜೇಡರ ದಾಸಿಮಯ್ಯನನ್ನು ನಾವು ಕರಿತೀವಲ್ವ. ಸೊ ಅದೇ ರೀತಿ ಆದ್ಯ ತೌಲನಿಕ ಅಧ್ಯಯನಕಾರರು ಅಂತಂದ್ಬಿಟ್ಟು, ಅಥವಾ ತೌಲನಿಕ ಅಧ್ಯಯನದ ಆದ್ಯ ಪ್ರವರ್ತಕರು ಅಂತಂದ್ಬಿಟ್ಟು ಆಂಪಿಯರ್ ಮತ್ತು ವಿಲ್ಲೈಮನನ್ನು ಫ್ರೆಂಚ್ನವರು ಅಥವಾ ಫ್ರಾನ್ಸ್ನವರು ಗೌರವದಿಂದ ಕಾಣ್ತಾರೆ, ಪ್ರಾರಂಭಿಕ ತೌಲನ ಅಧ್ಯಯನಕಾರರು ಅನ್ನುವಂಥ ಲೆಕ್ಕದಲ್ಲಿ. ಸೊ ಇವರೇನು ಮಾಡಿದ್ರು ಅಂತಂತಂದರೆ, ಫ್ರಾನ್ಸ್ ಮತ್ತು ಇಟಲಿ, ಆಮೇಲೆ ಸ್ಪೇನ್ ಮತ್ತು ಇಂಗ್ಲೆಂಡ್, ನೋಡ್ರಿ ಇಲ್ಲೂ ಕೂಡ ಬೇರೆ ಬೇರೆ ದೇಶ ಮತ್ತು ಬೇರೆ ಬೇರೆ ಭಾಷೆ. ಫ್ರಾನ್ಸ್ ಅಂದರೆ ಫ್ರೆಂಚ್ ಭಾಷೆ, ಇಟಲಿ ರೋಮನ್ ಭಾಷೆ, ಸ್ಪೇನ್ ಸ್ಪ್ಯಾನಿಷ್ ಭಾಷೆ, ಇಂಗ್ಲೆಂಡ್ ಇಂಗ್ಲಿಷ್ ಭಾಷೆ. ಈ ಭಾಷೆಗಳ ಅಂದರೆ ಈ ದೇಶಗಳ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಭಾಷೆಗಳ ದೇಶಗಳ ಸಾಹಿತ್ಯವನ್ನು ಸಂಪಾದನೆ ಮಾಡಿ ಅವರೇನು ಮಾಡಿದ್ರು ಅಂತಂದರೆ, ಸಂಪಾದನೆ ಮಾಡಿ ಅದಕ್ಕೆ ಒಂದು ಟಿಪ್ಪಣಿಯನ್ನು ಬರೆದರು. ಅಂದರೆ ಈ ಕೃತಿಗಳ, ಅಂದರೆ ಈ ಬೇರೆ ಬೇರೆ ದೇಶಗಳಿದಾವಲ್ವಾ, ಅಂದರೆ ಫ್ರಾನ್ಸ್, ಇಟಲಿ, ಸ್ಪೇನ್ ಮತ್ತು ಇಂಗ್ಲೆಂಡ್ ಇಷ್ಟು ದೇಶಗಳ ಸಾಹಿತ್ಯ ಕೃತಿಗಳನ್ನು, ಅಂದರೆ ಅವ್ರಿಗೆ ಯಾವುದು ಮುಖ್ಯ ಅನ್ನಿಸ್ತೋ ಆ ಮುಖ್ಯವಾಗಿರುವಂಥ ಕೃತಿಗಳನ್ನು ಸಂಕಲನಗಳ ರೂಪದಲ್ಲಿ ತಂದುಬಿಟ್ಟು ಅವ್ರು ಏನು ಮಾಡಿದ್ರು ಅಂತಂದರೆ, ಅದಕ್ಕೊಂದು ಟಿಪ್ಪಣಿಯನ್ನು ಬರೆದ್ರು, ವಿಶ್ಲೇಷಣೆಯನ್ನು ಬರೆದ್ರು. ಇಲ್ಲಿ ತೌಲನಿಕ ಅಧ್ಯಯನ ಅನ್ನುವಂಥದ್ದು ಮಾಡಬಹುದಾದರೆ ಹೆಂಗೆ ಮಾಡೋದಕ್ಕೆ ಸಾಧ್ಯ ಐತೆ ಅನ್ನುವಂಥ, ಅಂದರೆ ತೌಲನಿಕ ಅಧ್ಯಯನದ ಸ್ವರೂಪ, ವ್ಯಾಪ್ತಿ ಅಥವಾ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಅವ್ರೇನು ಮಾಡಿದ್ರು ಅಂತಂದರೆ ಪ್ರಾರಂಭದ ಲೇಖನಗಳನ್ನು ಬರೆದ್ರು ಅದರಲ್ಲಿ. ಸೊ ಅವೆಲ್ಲನೂ ಕೂಡ ಏನಾಯಿತು ಅಂತಂದರೆ ತೌಲನಿಕ ಅಧ್ಯಯನಕ್ಕೆ ದಿಕ್ಸೂಚಿಗಳು ಅಥವಾ ಮಾರ್ಗಸೂಚಿಗಳ ಲೆಕ್ಕದಲ್ಲಿ ಅವು ಕೆಲಸ ಮಾಡಿದ್ವು, ಮುಂದಿನವ್ರಿಗೆ ಅನುಕೂಲ ಆದವು. ಸೊ ಹಾಗಾಗಿ ಏನಾಯಿತು ಅಂತಂತಂದರೆ, ಯಾವಾಗ ಇವರು ಆ ದೇಶಗಳ ಸಾಹಿತ್ಯವನ್ನು ಸಂಪಾದಿಸಿ ಸಂಕಲಿಸಿ ಕೋರ್ಸ್ ಡಿ ಲಿಟರೇಚರ್ ಫ್ರಾಂಚೈಸ್ ಅನ್ನುವಂಥ ಹೆಸರಿನಲ್ಲಿ ತಂದಿರೋದನ್ನು ನೋಡ್ರಿ, ಕೋರ್ಸ್ ಡಿ ಲಿಟರೇಚರ್ ಫ್ರಾಂಚೈಸ್ ಅನ್ನುವಂಥ ಹೆಸರಿನಲ್ಲಿ ಅವರು ಈ ಕೃತಿಯನ್ನು ತಂದರು. ಯಾರು? ಆಂಪಿಯರ್ ಮತ್ತು ವಿಲ್ಲೈಮನ್ ತಂದಿದ್ದು. ಯಾವಾಗ ಅವರು ಇದನ್ನು ತಂದುಬಿಟ್ಟು ಸುಮ್ಮನೆ ಆ ರೀತಿ ಸಂಕಲಿಸಿ ತರಲಿಲ್ಲ, ಬದಲಿಗೆ ಅದನ್ನು ಸಂಪಾದಿಸಿದ್ರು ಅವರು. ಸಂಪಾದನೆ ಅಂತಂದರೆ ಅದನ್ನು ಎಡಿಟ್ ಮಾಡಿದ್ರು. ಈ ಎರಡೂ ಸಾಹಿತ್ಯಗಳಲ್ಲಿ ಏನು ಸಾಮ್ಯತೆ ಇದೆ, ಏನು ಭಿನ್ನತೆ ಇದೆ, ಅಥವಾ ಈ 4 ಭಾಷೆಗಳ ಸಾಹಿತ್ಯದಲ್ಲಿ ಸಾಮಾನ್ಯ ಅಂಶಗಳು ಯಾವುದು, ಎಲ್ಲಿ ಸಾಮಾನ್ಯ ಅಂಶಗಳಲ್ಲಿ ಸಣ್ಣ ಸಣ್ಣ ಭಿನ್ನತೆ ಇದೆ, ಮತ್ತು ಆ ಭಿನ್ನತೆ ಯಾಕಾಗಿದೆ
ಅಥವಾ ಸಾಮ್ಯತೆಗಳಿದ್ರೆ ಆ ಸಾಮ್ಯತೆಗಳು ಯಾವ ಕಾರಣಕ್ಕೋಸ್ಕರ ಇದ್ದಾವೆ. ಸೊ ಅನುಕರಣೆ ಎಲ್ಲಾಗಿದೆ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಬಂದಿದೆ, ಯಾರು ಎಲ್ಲಿಂದ ಎಲ್ಲಿ ತಗೊಂಡಿದ್ದಾರೆ, ಎಲ್ಲಿ ಪರಿವರ್ತಿಸಿದ್ದಾರೆ, ಸೊ ಅದಕ್ಕೆ ಏನು ಕಾರಣ, ಅದಕ್ಕೆ ಹಿನ್ನೆಲೆಯಲ್ಲಿರುವಂಥ ತಾತ್ವಿಕ ಕಾರಣಗಳ್ಯಾವುದು, ಅದರ ಹಿನ್ನೆಲೆಯ ತತ್ವಶಾಸ್ತ್ರ ಏನು ಅನ್ನುವಂಥದ್ದನ್ನು ಈ ಆಂಪಿಯರ್ ಮತ್ತು ವಿಲ್ಲೈಮನ್ ಏನು ಮಾಡಿದರು ಅಂತಂತಂದರೆ ಅದನ್ನು ತಮ್ಮ ಟಿಪ್ಪಣಿಗಳಲ್ಲಿ ಪ್ರಸ್ತಾಪಿಸಿದ್ರು, ವಿಶ್ಲೇಷಣೆ ಮಾಡಿದ್ರು. ಸೊ ಹಾಗಾಗಿ ಇವರು ತೌಲನಿಕ ಸಾಹಿತ್ಯದ ಆದ್ಯ ಕೆಲಸಗಾರರು ಅಂತಂದ್ಬಿಟ್ಟು ತುಂಬ ಪ್ರಸಿದ್ಧರಾಗಿದ್ದಾರೆ. ಇದರಲ್ಲಿ ಈ ಆಂಪಿಯರ್ ಮತ್ತು ವಿಲ್ಲೈಮನ್ನಲ್ಲಿ ಆ್ಯಕ್ಚುಲಿ ಆಂಪಿಯರ್ ಇದನ್ನಲ್ಲ, ಈ ಆಂಪಿಯರ್ ಗಯಟೆ ಎನ್ನುವಂಥ ಒಬ್ಬ ಜರ್ಮನಿಯ ಅತ್ಯಂತ ಉದಾತ್ತನಾಗಿದ್ದಂಥ ಒಬ್ಬ ದಾರ್ಶನಿಕ, ಚಿಂತಕ ಮತ್ತು ಸಾಹಿತಿ. ಈ ಗಯಟೆ ನಿಕಟವರ್ತಿಯಾಗಿದ್ದ ಆಂಪಿಯರ್ ಅನ್ನುವಂಥವ್ನು. ನಮ್ಮಲ್ಲಿ ಹೆಂಗೆ ರವೀಂದ್ರನಾಥ್ ಟ್ಯಾಗೋರ್ ಇದ್ದಾರೆ, ಬಹುಶ್ರುತರು, ಅಂದರೆ ಬಹುಶಿಸ್ತುಗಳಲ್ಲಿ ಅವರ ಪರಿಣತಿ ಇದೆ, ಸಂಗೀತದಲ್ಲಿ, ಚಿತ್ರಕಲೆಯಲ್ಲಿ, ಆಮೇಲೆ ಕಾವ್ಯದಲ್ಲಿ, ಗದ್ಯದಲ್ಲಿ. ಸೊ ಈ ಥರ ಬೇರೆ ಬೇರೆ ಮತ್ತು ಇಂಗ್ಲೀಷ್ ಮತ್ತು ಬೆಂಗಾಳಿ ಭಾಷೆಯಲ್ಲಿ ಹೆಂಗೆ, ಮತ್ತು ಅವರ ದಾರ್ಶನಿಕವಾಗಿರುವಂಥ ಚಿಂತನೆ ಇಡೀ ವಿಶ್ವವೆಲ್ಲನೂ ಕೂಡ ಒಂದು ಅನ್ನುವಂಥದ್ದು, ರಾಷ್ಟ್ರಕ್ಕಿಂತ ಮುಖ್ಯವಾಗಿರುವಂಥದ್ದು ವಿಶ್ವ ಅನ್ನುವಂಥ ಕಲ್ಪನೆ. ಸೊ ಅವರ ಕಟ್ಟಿರುವಂಥ ಶಾಂತಿನಿಕೇತನ ಅನ್ನುವಂಥದ್ದು ಇವತ್ತು ವಿಶ್ವಭಾರತಿ ಎನ್ನುವಂಥ ಹೆಸರನ್ನು ಪಡ್ಕೊಂಡಿದೆ. ಆ ವಿಶ್ವಭಾರತಿ ಎನ್ನುವಂಥದ್ದು ಆ್ಯಕ್ಚುಲಿ ಮೂಲತಃ ರವೀಂದ್ರನಾಥ್ ಟ್ಯಾಗೋರರ ಒಂದು ಪರಿಕಲ್ಪನೆ ಅನ್ನುವಂಥದ್ದು. ಇಡೀ ವಿಶ್ವ ಅಂದರೆ ಮನುಷ್ಯ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರುವಂಥವನು ಅಂತ. ತೌಲನಿಕ ಸಾಹಿತ್ಯದ ಮೂಲ ಗುರಿ ಮತ್ತು ಉದ್ದೇಶನೂ ಕೂಡ ಅದೇ ಆಗಿದೆ. ಇಡೀ ವಿಶ್ವ ಅನ್ನುವಂಥದ್ದು ಒಂದು, ಇಡೀ ವಿಶ್ವದ ಸಾಹಿತ್ಯ ಎಲ್ಲನೂ ಕೂಡ ಮನುಷ್ಯನ ಕಲ್ಯಾಣಕ್ಕೋಸ್ಕರ ಇರುವಂಥದ್ದು ಅನ್ನುವಂಥದ್ದು ಇದೆಯಲ್ಲ ಇದು. ಸೊ ಗಯಟೆ ಫೌಸ್ಟ್ ಅನ್ನುವಂಥ, ಅಥವಾ ಫಾಸ್ಟ್ ಅಂತಲೂ ಕೂಡ ಕರೀತಾರೆ, ಗಯಟೆ ಫೌಸ್ಟ್ ಅನ್ನುವಂಥ ಒಂದು ಸಾಹಿತ್ಯವನ್ನು ಬರೀತಾನೆ. ನಮ್ಮಲ್ಲಿ ಗೀತಾಂಜಲಿ ಹೆಂಗೆ ಪ್ರಖ್ಯಾತವಾಗಿದೆ, ಅಥವಾ ವಾಲ್ಟ್ ವಿಟಮನ್ನ ಹುಲ್ಲಿನ ದಳಗಳು ಅನ್ನುವಂಥದ್ದು, ಲೀವ್ಸ್ ಆಫ್ ಗ್ರಾಸ್ ಅಂತ ನಾವು ಕರಿತೀವಲ್ವ, ಅದು ಹೆಂಗೆ ಪ್ರಖ್ಯಾತವಾಗಿದೆ, ಮತ್ತು ನಮ್ಮ ಗಾಂಧೀಜಿಯವರು ಬರೆದಿರುವಂಥ ಹಿಂದ್ ಸ್ವರಾಜ್ ಅನ್ನುವಂಥದ್ದು ಹೆಂಗೆ ಪ್ರಸಿದ್ಧವಾಗಿದೆ, ಮತ್ತು ಡೇವಿಡ್ ಹೆನ್ರಿ ಥೋರೋ ಬರೆದಿರುವಂಥ ವಾಲ್ಡನ್ ಅನ್ನುವಂಥ ಕೃತಿ ಹೆಂಗೆ ವಿಶ್ವಪ್ರಸಿದ್ಧವಾಗಿದೆ. ಹೀಗೆ ತುಂಬ ಪ್ರಸಿದ್ಧವಾಗಿರುವಂಥ ಕೃತಿಯನ್ನು, ವಿಶ್ವಪ್ರಸಿದ್ಧವಾಗಿರುವಂಥ, ವಿಶ್ವ ಮಾನ್ಯವಾಗಿರುವಂಥ ಕೃತಿಯನ್ನು ಬರೆದಿರುವಂಥವನು ಗಯಟೆ. ಅವನ ಫಾಸ್ಟ್ ಅನ್ನುವಂಥ ಅಥವಾ ಫೌಸ್ಟ್ ಅನ್ನುವಂಥ ಕೃತಿಯಲ್ಲಿ ಅದರ ಉದಾತ್ತವಾಗಿರುವಂಥ ಚಿಂತನೆ, ದಾರ್ಶನಿಕವಾಗಿರುವಂಥ ಚಿಂತನೆ, ಮತ್ತು ಮೌಲ್ಯಪರವಾಗಿರುವಂಥ, ನೈತಿಕವಾಗಿರುವಂಥ, ಮಾನವ ಪರವಾಗಿರುವಂಥ, ಮಾನವೀಯವಾಗಿರುವಂಥ ಚಿಂತನೆಗಳು ಆ ಕೃತಿಯಲ್ಲಿದ್ದಾವೆ. ಸೊ ಈ ವಿಶ್ವ ಪ್ರೇಮದ ಅಥವಾ ವಿಶ್ವ ಭ್ರಾತೃತ್ವದ, ಇಡೀ ವಿಶ್ವದ ಜನ ಎಲ್ಲ ಒಂದು, ಇಡೀ ವಿಶ್ವದ ಸಾಹಿತ್ಯ ಎಲ್ಲನೂ ಕೂಡ ಒಂದೇ ಅಂತ ಭಾವಿಸುವಂಥ ಈ ಗಯಟೆ ಇದನ್ನೆಲ್ಲ ಜರ್ಮನಿಯ ವಿದ್ವಾಂಸ, ದಾರ್ಶನಿಕ, ಅವನಿಗೆ ತುಂಬ ಆತ್ಮೀಯನಾಗಿದ್ದಂಥವನು ಯಾರು ಅಂತಂದರೆ ಆಂಪಿಯರ್. ಈ ಆಂಪಿಯರ್ ಗಯಟೆ ಜೊತೆ ಒಂದು ವಿಶ್ವಾಸದ ಬಾಂಧವ್ಯವನ್ನು ಹೊಂದಿದ್ದ. ಸೊ ಹಾಗಾಗಿ ವಿಶ್ವ ಸಾಹಿತ್ಯ ಎಲ್ಲನೂ ಕೂಡ ಒಂದು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದ. ಗಯಟೆ ಏನಿದ್ದಲ್ಲ, ಗಯಟೆಯಿಂದ ತುಂಬ ಪ್ರಭಾವಿತನಾಗಿದ್ದ ಆಂಪಿಯರ್. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅವನೇನು ಮಾಡ್ತಿದ್ದ ಅಂತಂದರೆ ತೌಲನಿಕ ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದ ಆಂಪಿಯರ್. ತೌಲನಿಕ ಅಧ್ಯಯನಕ್ಕೆ ಅವನಿಗೆ ಮುಖ್ಯ ಪ್ರೇರಣೆ ನೀಡಿದಂಥವು ಗಯಟೆ ಅಂತಂದ್ಬಿಟ್ಟು ನಾವು ಹೇಳ್ಬೋದು. ಸರಿ, ಈ ಆಂಪಿಯರ್ ಒಂದು ಉಪನ್ಯಾಸವನ್ನು ಕೊಡ್ತಾನೆ. ಅದು ನಿಮ್ಮ ಸ್ಲೈಡ್ನಲ್ಲಿದೆ. ಕಂಪ್ಯಾರಿಟಿವ್ ಹಿಸ್ಟರಿ ಆಫ್ ಲಿಟರೇಚರ್. ಕಂಪ್ಯಾರಿಟಿವ್ ಹಿಸ್ಟರಿ ಆಫ್ ಲಿಟರೇಚರ್, ತೌಲನಿಕ ಸಾಹಿತ್ಯದ ಇತಿಹಾಸ ಅನ್ನುವಂಥದ್ದು. ಕಂಪ್ಯಾರಿಟಿವ್ ಹಿಸ್ಟರಿ ಅಂದರೆ ತೌಲನಿಕ ಇತಿಹಾಸ, ಸಾಹಿತ್ಯದ ತೌಲನಿಕ ಇತಿಹಾಸ ಅಂತಲೂ ಅರ್ಥ ಬರುತ್ತೆ. ತೌಲನಿಕ ಸಾಹಿತ್ಯದ ಇತಿಹಾಸ ಅನ್ನುವಂಥ ಹೆಸರಿನ ಲೆಕ್ಕದಲ್ಲಿ ಕಂಪ್ಯಾರಿಟಿವ್ ಹಿಸ್ಟರಿ ಆಫ್ ಲಿಟರೇಚರ್ ಅನ್ನುವಂಥ ಹೆಸರಿನಲ್ಲಿ ಒಂದು ಉಪನ್ಯಾಸ ಮಾಲಿಕೆಯನ್ನು ಕೊಟ್ಟ.
ಇದು ತೌಲನಿಕ ಅಧ್ಯಯನದ ಸಂದರ್ಭದಲ್ಲಿ, ಅಂದರೆ ಪ್ರಾರಂಭದ ತೌಲನಿಕ ಅಧ್ಯಯನದ ಸಂದರ್ಭದಲ್ಲಿ ತುಂಬ ಪ್ರಮುಖವಾಯಿತು, ಹಲವರ ಮೇಲೆ ತುಂಬ ಪ್ರಭಾವ ಬೀರ್ತಿದ್ವು. ಸೊ ಈ ಹಿನ್ನೆಲೆಯಲ್ಲಿ ಫ್ರೆಂಚ್ ತೌಲನಿಕ ಅಧ್ಯಯನಕಾರರು ಆ್ಯಕ್ಚುಲಿ ಆಂಪಿಯರ್ನನ್ನು ತೌಲನಿಕ ಅಧ್ಯಯನದ ಪಿತಾಮಹ ಅಥವಾ ತೌಲನಿಕ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ, ಅಥವಾ ತೌಲನಿಕ ಸಾಹಿತ್ಯದ ಕೊಲಂಬಸ್ ಅಂತ ಕರೀತಾರೆ. ನೋಡ್ರಿ, ಚಾರಿತ್ರಿಕವಾಗಿರುವಂಥ ಹಿನ್ನೆಲೆ ಹೆಂಗೆ ಕೆಲಸ ಮಾಡ್ತವೆ ಸಾಹಿತ್ಯದ ಸಂದರ್ಭದಲ್ಲಿ ಅಂತ. ಕೊಲಂಬಸ್ ಆ್ಯಕ್ಚುಲಿ ಅಮೆರಿಕವನ್ನು ಕಂಡು ಹಿಡಿದಿದ್ದಾನೆ. ಅದೇ ರೀತಿ ತೌಲನಿಕ ಅಧ್ಯಯನ ಕ್ಷೇತ್ರವನ್ನು ಅದನ್ನು ಅಂದರೆ ಒಂದು ತುಂಬ ಅಸ್ಪಷ್ಟವಾಗಿದ್ದಂಥ ಅಧ್ಯಯನ ಕ್ಷೇತ್ರವನ್ನು ಅತ್ಯಂತ ಸ್ಪಷ್ಟವಾಗಿ ಇದು ಹಿಂಗೆ ಅಂತಂದ್ಬಿಟ್ಟು ಮನಗಾಣಿಸಿಕೊಟ್ಟಂಥವನು ಆಂಪಿಯರ್ ಆದಂಥ ಕಾರಣದಿಂದ ಅವನಿಗೆ ಒಂದು ಹೊಸದನ್ನು ಕಂಡುಹಿಡಿದಂಥ, ಒಂದು ಹೊಸ ಭೂಪ್ರದೇಶವನ್ನು ಕಂಡುಹಿಡಿದಂಥ, ಹಾಗೆ ಒಂದು ಹೊಸ ಜ್ಞಾನ ಶಿಸ್ತನ್ನು ಕಂಡುಹಿಡಿದಿದ್ದಾನೆ ಇವನು ಅನ್ನುವಂಥ ಲೆಕ್ಕದಲ್ಲಿ ತೌಲನಿಕ ಸಾಹಿತ್ಯದ ನೈಜ ಕೊಲಂಬಸ್, ನಿಜವಾಗಿರುವಂಥ ಕೊಲಂಬಸ್ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ತೌಲನಿಕ ಅಧ್ಯಯನದ ಅಥವಾ ತೌಲನಿಕ ಸಾಹಿತ್ಯದ ಪಿತಾಮಹ ಅನ್ನುವಂಥ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟು ಹಿಂಗೆ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು, ಆ ಪದಪುಂಜ ಅನ್ನುವಂಥದ್ದು ಈ ರೀತಿ ರೂಢಿಗೆ ಬಂತು, ಚಾಲ್ತಿಗೆ ಬಂದದ್ದು ಹಿಂಗೆ. ಮೊದಲು ಅದಕ್ಕೆ ನಿರ್ದಿಷ್ಟವಾಗಿ ಅದು ಲ್ಯಾಟಿನ್ ಭಾಷೆಯಿಂದ ಬಂತು, ನಂತರ ಅದು ಇಂಗ್ಲೀಷ್ಗೆ, ನಂತರ ಕನ್ನಡದಲ್ಲಿ ನಾವು ಅದನ್ನು ತಗೊಂಡಿದ್ವಿ. ಆದರೆ ತೌಲನಿಕ ಅಧ್ಯಯನ ಅಥವಾ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ನಿರ್ದಿಷ್ಟ ಅರ್ಥ ಇರಲಿಲ್ಲ. ನಂತರ ಅದನ್ನು ನಿರ್ದಿಷ್ಟ ಅರ್ಥದಲ್ಲಿ ಅದನ್ನು ಬಳಸಲಾಯಿತು. ನಂತರ ಆ ಹೆಸರಿನಲ್ಲಿ ಕೆಲವು ಸಂಪುಟಗಳನ್ನು ಕೊಯಲ್ ಮತ್ತು ಲೆಪ್ಲಾಸ್ ತಂದರು. ಆದರೆ ಅಲ್ಲಿ ತೌಲನಿಕ ಸಾಹಿತ್ಯ ಅನ್ನುವುದಕ್ಕೆ ಬೇಕಾದಂಥ ವಿಶ್ಲೇಷಣೆ ಇರಲಿಲ್ಲ. ನಂತರ ಆಂಪಿಯರ್ ಮತ್ತು ವಿಲ್ಲೆಮೈನ್ ಅನ್ನುವಂಥವ್ರು ಏನು ಮಾಡಿದ್ರು ಅಂತಂದರೆ, ಅವರನ್ನು ಕೂಡ ಇದೇ ಥರದ ಸಾಹಿತ್ಯ ಸಂಪುಟಗಳನ್ನು ತಂದು ಅದಕ್ಕೆ ಬೇಕಾದಂಥ ತೌಲನಿಕ ವಿಶ್ಲೇಷಣೆಯನ್ನು ಮಾಡಿ ತೌಲನಿಕ ಅಧ್ಯಯನ ನಡೆಸುವಂಥ ಕ್ರಮ ಹೀಗೆ ಅನ್ನುವಂಥದ್ದನ್ನು ಅವರು ತೋರಿಸ್ಕೊಟ್ರು. ಸೊ ಆದ್ಯ ತೌಲನ ಪ್ರವರ್ತನಕಾರರು ಅಂತ ಅನ್ನಿಸ್ಕೊಂಡ್ರು. ನಂತರ ಆಂಪಿಯರ್ ಕೊಟ್ಟಂಥ ಒಂದು ಐತಿಹಾಸಿಕವಾಗಿರುವಂಥ ಉಪನ್ಯಾಸ ಕಂಪ್ಯಾರಿಟಿವ್ ಹಿಸ್ಟರಿ ಆಫ್ ಲಿಟ್ರೇಚರ್ ಅನ್ನುವಂಥದ್ದರಲ್ಲೂ ಕೂಡ ತೌಲನಿಕ ಅಧ್ಯಯನದ ಬಗ್ಗೆ ತುಂಬ ಮುಖ್ಯವಾದಂಥ ಮಾತುಗಳನ್ನು ಅವನು ಹೇಳ್ತಾನೆ. ಹೀಗೆ ತೌಲನಿಕ ಅಧ್ಯಯನ ಅನ್ನುವಂಥದ್ದು ಬೆಳ್ಕೊಂಡು ಬಂತು. ಮತ್ತು ಆ ಪದ ಅನ್ನುವಂಥದ್ದು ಬಳಕೆಗೆ ಬಂತು, ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥದ್ದು. ಆದರೆ ಎಲ್ಲರೂ ಕೂಡ ತೌಲನಿಕ ಅಧ್ಯಯನ ಅನ್ನುವಂಥ ಅಥವಾ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ, ಯಾಕೆಂತಂದ್ರೆ ಮೂಲ ಇದು ಕಂಪ್ಯಾರಿಟಿವಸ್ ಲಿಟರೇ ಅಥವಾ ಲಿಟರೇಚರ್ ಅನ್ನುವಂಥ ಲ್ಯಾಟಿನ್ ಪದಗಳಿಂದ ಬಂದಿರುವಂಥದ್ದು. ಸೊ ಅದು ಇಂಗ್ಲೀಷ್ನಲ್ಲಿ ಕಂಪ್ಯಾರಿಟಿವ್ ಲಿಟ್ರೇಚರ್ ಆದಾಗ ಎಲ್ಲರೂ ಇದನ್ನು ಒಪ್ಪಿದ್ರು ಅಂತಂತಲ್ಲ, ಇದು ಹಿಂಗಿದ್ರೆ ಇದರ ಅರ್ಥ ಹಿಂಗಾಗತ್ತೆ, ತೌಲನಿಕ ಅಧ್ಯಯನ ಅಂದರೆ ಅದರ ನಿಖರವಾಗಿರುವಂಥ ಅರ್ಥ ಈ ಥರ ಆಗತ್ತೆ ಅಂತ ಒಪ್ಪಲಿಲ್ಲ ಎಲ್ಲರೂ. ಬಹುತೇಕ ಜನ, ಕೆಲವರು ಒಪ್ಪಲಿಲ್ಲ. ಭಿನ್ನಾಭಿಪ್ರಾಯಗಳು ಬಂತು. ಬೇರೆ ಬೇರೆ ಭಾಷೆಗಳಲ್ಲಿ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದ ಬಳಕೆಯಲ್ಲಿದೆ. ಅಂದರೆ ಇಂಗ್ಲೀಷ್ನ ಕಂಪ್ಯಾರಿಟಿವ್ ಈಗ ನಾವು ಕನ್ನಡದಲ್ಲೂ ಕೂಡ ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತ ನಾವು ಬಳಸ್ತೀವಿ, ಅಥವಾ ತೌಲನಿಕ ಅಧ್ಯಯನ ಅಂತ ನಾವು ಬಳಸ್ತಾ ಇದ್ವಿ. ಸೊ ವಿಶ್ವದ ಬಹುತೇಕ ಭಾಷೆಗಳಲ್ಲಿ ಈ ಥರ ಬಳಸ್ತಾ ಇದ್ದಾರೆ. ಆದರೆ ಪ್ರಾರಂಭದಲ್ಲಿ ಇದಕ್ಕೆ ಕೆಲವರಿಂದ ವಿರೋಧ ಬಂತು. ಉದಾಹರಣೆಗೆ ಕಾರ್ನೆಲ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಲೇನ್ ಕೂಪರ್ ಅನ್ನುವಂಥವ್ರು. ಆ ಲೇನ್ ಕೂಪರ್ ಅನ್ನುವಂಥವನು ಏನು ಮಾಡಿದ ಅಂತಂತಂದರೆ, ಇದಕ್ಕೆ ಸರಿಯಾಗಿರುವಂಥ ಪದ ತೌಲನಿಕ ಅಧ್ಯಯನ ಅನ್ನುವಂಥದ್ದಕ್ಕೆ ಅದರ ಕಾನ್ಸೆಪ್ಟ್ ಏನಿದೆ, ಅದರ ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆಗೆ ಅನುಗುಣವಾಗಿರುವಂಥ ಪದ ಕಂಪ್ಯಾರಿಟಿವ್ ಲಿಟ್ರೇಚರ್ ಅಲ್ಲ. ಬದಲಿಗೆ ಅದೇನಾಗಬೇಕು ಅಂತಂದರೆ, ತೌಲನಿಕ ಅಧ್ಯಯನ ಅನ್ನುವಂಥದ್ದಕ್ಕೆ ಬದಲಾಗಿ ಸಾಹಿತ್ಯಗಳ ತೌಲನಿಕ ಅಧ್ಯಯನ ಅಂತಂತ ಹಾಕಬೇಕು ಅಂತಂತ ಹೇಳ್ತಾನೆ ಕಾರ್ನೆಲ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಲೇನ್ ಕೂಪರ್ ಅನ್ನುವಂಥವ್ರು. ಸಾಹಿತ್ಯಗಳ ತೌಲನಿಕ ಅಧ್ಯಯನ ಅಂತಂತ ಹಾಕಬೇಕು ಅಂತ. ನೋಡ್ರಿ, ಈ ತೌಲನಿಕ ಅಧ್ಯಯನದ ಹೆಸರಿನಲ್ಲಿ ನಾವು ಮಾಡ್ತಿರುವಂಥದ್ದು ಭಾಷೆ ಅಧ್ಯಯನ, ಸಾಹಿತ್ಯದ ಅಧ್ಯಯನ. ಸೊ ಹಾಗಾಗಿ ಸಾಹಿತ್ಯಗಳ ಅಥವಾ ಭಾಷೆಯ ತೌಲನಿಕ ಅಧ್ಯಯನ ಅನ್ನುವಂಥದ್ದು ತುಂಬ ನಿರ್ದಿಷ್ಟವಾಗಿರುವಂಥ ಪದ. ಅದರ ಒಂದು ದೃಷ್ಟಿಕೋನ ತುಂಬ ಸಮರ್ಪಕವಾಗಿರುವಂಥದ್ದು, ಆ ಫ್ರೇಮ್ಗೆ ಒಳಪಡುವಂಥದ್ದು.
ಆದ್ದರಿಂದ ಒಂದು ಲೆಕ್ಕಕ್ಕೆ ಇದು ಸರಿ ಅಂತಂತ ನಾವು ಅಂದ್ಕೊಳ್ಬೋದು. ಒಂದು ಲೆಕ್ಕಕ್ಕೆ ಇದು ಸರಿಯಾಗಿರುವಂಥ ನಿರ್ದಿಷ್ಟ ಪದ ಅಂತ. ಸೊ ಅದನ್ನು ಒಪ್ಪಿಬಿಟ್ಟು ಆ ಸಂದರ್ಭದಲ್ಲಿ ಪಾಸ್ನೆಟ್ ಅನ್ನುವಂಥವನು, ಪ್ರಾವರ್ ಅನ್ನುವಂಥವನು ಏನು ಮಾಡ್ತಾನೆ ಅಂತಂತಂದರೆ, ಅವನು ತೌಲನಿಕ ಅಧ್ಯಯನಕಾರ. ಅವನೇನು ಮಾಡ್ತಾನೆ ಅಂತಂದರೆ ಅವನೊಂದು ಕೃತಿ ಬರೀತಾನೆ ಅದೇ ಸಂದರ್ಭದಲ್ಲಿ. ಯಾವಾಗ ಈ ವಾಗ್ವಾದಗಳು ನಡೀತಾ ಇರ್ತವೆ, ತೌಲನಿಕ ಅಂದರೆ ಅಧ್ಯಯನ ಅನ್ನುವಂಥ ಪದಕ್ಕೆ ಬದಲಾಗಿ ಸಾಹಿತ್ಯದ ತೌಲನಿಕ ಅಧ್ಯಯನ ಅನ್ನುವಂಥದ್ದು ಅಥವಾ ಸಾಹಿತ್ಯಗಳ ತೌಲನಿಕ ಅಧ್ಯಯನ ಅನ್ನುವಂಥದ್ದು ಆಗಬೇಕು ಅಂತ ಕಾರ್ನೆಲ್ ವಿಶ್ವವಿದ್ಯಾಲಯದ ಲೇನ್ ಕೂಪರ್ ಯಾವಾಗ ಪ್ರತಿಪಾದಿಸ್ತಾನೆ, ಆವಾಗ ಪ್ರಾವರ್ ಅನ್ನುವಂಥ ವಿದ್ವಾಂಸ ಏನು ಮಾಡ್ತಾನೆ ಅಂತಂದರೆ ಅದನ್ನು ಅನುಮೋದಿಸ್ಬಿಟ್ಟು ಅವನೇನು ಮಾಡ್ತಾನೆ ಅಂತಂದರೆ ತನ್ನ ಕೃತಿಗೆ ಕಂಪ್ಯಾರಿಟಿವ್ ಲಿಟರರಿ ಸ್ಟಡೀಸ್ ಅಂತ ಕರೀತಾನೆ. ಅಂದರೆ ಸಾಹಿತ್ಯಗಳ ತೌಲನಿಕ ಅಧ್ಯಯನ ಅನ್ನುವಂಥ ಹೆಸರಿನಲ್ಲೇ ಅದನ್ನು ಕರೀತಾನೆ. ಸೊ ಹಾಗಾಗಿ ಏನಂತಂತಂದರೆ ಈ ತೌಲನಿಕ ಅಧ್ಯಯನ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದಕ್ಕೆ ಸಾರ್ವತ್ರಿಕ ಅನುಮೋದನೆಯನ್ನು ಸಿಗಲಿಲ್ಲ. ಬದಲಿಗೆ ಭಿನ್ನಾಭಿಪ್ರಾಯಗಳು ಬಂದವು. ಆದರೆ ಅದು ಆ ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದ ಬಹುತೇಕ ಎಲ್ಲ ಕಡೆ ಜನಪ್ರಿಯವಾದದ್ರಿಂದ, ರೂಢಿಗೆ ಬಂದಿದ್ದರಿಂದ, ಬಳಕೆಯಲ್ಲಿ ಬಂದಿದ್ದರಿಂದ ಏನಾಯಿತು ಅಂತಂತಂದರೆ ಲೇನ್ ಕೂಪರ್ ಅಥವಾ ಪ್ರಾವರ್ ಮತ್ತು ಬೇರೆ ವಿದ್ವಾಂಸರು ಏನೇ ಹೇಳಿದ್ರು ಕೂಡ ಅತ್ಯಂತ ಜನಪ್ರಿಯವಾಗಿರುವಂಥ ಪರಿಭಾಷೆ ಮತ್ತು ಎಲ್ಲರೂ ಬಳಸ್ತಾ ಇದ್ದಂಥ ಕಾರಣದಿಂದ ಈಗ ಉಳ್ಕೊಂಡಿರುವಂಥದ್ದು ಕಂಪ್ಯಾರಿಟಿವ್ ಲಿಟ್ರೇಚರ್ ಅನ್ನುವಂಥ ಪದನೇ. ಮತ್ತು ಕನ್ನಡದಲ್ಲಿಯೂ ಕೂಡ ಕೊನೆಗೂ ಉಳ್ಕೊಂಡಿರುವಂಥದ್ದು ತೌಲನಿಕ ಅಧ್ಯಯನ ಅಥವಾ ತೌಲನಿಕ ಸಾಹಿತ್ಯ ಅನ್ನುವಂಥ ಪದನೇ. ಸೊ ಹಾಗಾಗಿ ಇವತ್ತು ವಿಶ್ವದಲ್ಲಿ ಎಲ್ಲ ಕಡೆ ಜನಪ್ರಿಯವಾಗಿರುವಂಥ ಪದ ಈ ಅಧ್ಯಯನ ಶಿಸ್ತಿಗೆ ಅಥವಾ ಈ ಜ್ಞಾನ ಶಿಸ್ತಿಗೆ ಯಾವುದು ಅಂತಂದರೆ ತೌಲನಿಕ ಅಧ್ಯಯನ ಅಥವಾ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು. ಅಂದರೆ ಕಂಪ್ಯಾರಿಟಿವ್ ಲಿಟರೇಚರ್ ಅನ್ನುವಂಥ ಪದ, ಅದನ್ನು ಕಂಪ್ಯಾರಿಟಿವ್ ಸ್ಟಡೀಸ್ ಅಂತಲೂ ಕೂಡ ಕರೀತಾರೆ. ಸೊ ಇದು ಇವತ್ತು ಹೆಚ್ಚು ಜನಪ್ರಿಯವಾಗಿದ್ದು, ಇದೇ ಪದವನ್ನು ನಾವು ಕನ್ನಡದಲ್ಲಿ ತೌಲನಿಕ ಸಾಹಿತ್ಯ ಅಂತ ಕರಿತಾ ಇದ್ವಿ. ಮತ್ತು ಈಗ ಇದರ ಅರ್ಥ ತುಂಬ ವಾಸ್ಟ್ ಆಗಿರುವಂಥ ಕಾರಣದಿಂದ, ತುಂಬ ವಿಸ್ತಾರ ಆಗಿರುವಂಥ ಕಾರಣದಿಂದ ತೌಲನಿಕ ಅಧ್ಯಯನ ಅನ್ನುವಂಥ ಪದನ್ನು ಕೂಡ ಈಗ ನಾವು ಬಳಸ್ತಾ ಇದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಇದು ಇವತ್ತಿನ ಸೆಷನ್ನ ಕೊನೆಯ ಅಂಶ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಪದಗಳು ಫ್ರೆಂಚ್ ಭಾಷೆಯ ಪದಗಳಿದ್ದಾವೆ ಇಲ್ಲಿ. ಆ ಫ್ರೆಂಚ್ ಭಾಷೆಯ ಕೃತಿಗಳ ಹೆಸರು ಮತ್ತು ಆ ವ್ಯಕ್ತಿಗಳ ಹೆಸರನ್ನು ಸ್ವಲ್ಪ ಮನಸ್ಸಲ್ಲಿಟ್ಕೊಳ್ರಿ. ಸ್ವಲ್ಪ ಇದನ್ನು ಈಗ ಈ ವಿಡಿಯೋವನ್ನು ಮತ್ತೆ ಒಂದೆರಡು ಸತಿ ಗಮನಿಸಿ, ಎಲ್ಲೆಲ್ಲಿ ಪದಗಳ ಬಳಕೆಯಾಗಿದೆ, ಕೃತಿಗಳ ಹೆಸರು ಬಳಕೆಯಾಗಿದೆ, ಆ ವಿದ್ವಾಂಸರ ಹೆಸರು ಬಳಕೆಯಾಗಿದೆ, ಅದನ್ನು ಮನಸ್ಸಲ್ಲಿಟ್ಕೊಳ್ರಿ. ತೌಲನಿಕ ಅಧ್ಯಯನ ಅನ್ನುವಂಥದ್ದು ಹೇಗೆ ಬೆಳ್ಕೊಂಡು ಬಂದಿದೆ, ನಂತರ ಅದು ಭಿನ್ನಾಭಿಪ್ರಾಯದೊಂದಿಗೆ ಹೇಗೆ ಅದು ತನ್ನ ಹೆಸರನ್ನು ಉಳಿಸ್ಕೊಳ್ತು ಅನ್ನುವಂಥದ್ದನ್ನು ಕೂಡ ಮನಗಾಣ್ರಿ. ಮತ್ತು ಆಂಪಿಯರ್, ತೌಲನಿಕ ಅಧ್ಯಯನದ ಪಿತಾಮಹ, ಈ ಹೆಸರನ್ನು ಕೂಡ ಮನಸ್ಸಲ್ಲಿಟ್ಕೊಳ್ಳಿ. ಟಿಪ್ಪಣಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ವಿಷಯಗಳು. ಮತ್ತು ನಾನು ಇದನ್ನು ಪುನರಾವರ್ತಿಸ್ತೀನಿ. ಕೋವಿಡ್ನ ದುರ್ಬರವಾಗಿರುವಂಥ ಸಂದರ್ಭ ಇದು. ಧೈರ್ಯದಿಂದ ಇದನ್ನು ಎದುರಿಸಬೇಕಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಸುರಕ್ಷಿತವಾಗಿರಲಿ. ಮತ್ತು ನಿಮ್ಮ ಸಹವರ್ತಿಗಳು ಯಾರಿದ್ದಾರೆ ಮನೆಯಲ್ಲಿ, ಸ್ನೇಹಿತರು, ಇವರ ಸುರಕ್ಷೆ ಬಗ್ಗೆನೂ ಕೂಡ ಗಮನ ಹರಿಸ್ರಿ. ಮತ್ತು ಕೊರೋನಾ ಬಗ್ಗೆ ಸರಿಯಾಗಿರುವಂಥ ತಿಳುವಳಿಕೆಯನ್ನು ಪಡ್ಕೊಳ್ರಿ. ಸರಿಯಾಗಿರುವಂಥ ತಿಳುವಳಿಕೆ. ಯಾರೋ ಏನೋ ಹೇಳಿದ್ರು, ಏನೋ ಇನ್ನು ಇದು ತಪ್ಪು ಕಲ್ಪನೆಗಳು, ತಪ್ಪು ಸುದ್ದಿಗಳು ಬಂದವು. ಇಂಥವನ್ನೆಲ್ಲ ಜಾಸ್ತಿ, ಅಂದರೆ ಈ ಥರ ಸುಳ್ಳು ಸುದ್ದಿಗಳನ್ನು, ಸುಳ್ಳು ಮಾಹಿತಿಗಳನ್ನು ನಂಬೋದಕ್ಕೆ ಹೋಗ್ಬಿಡ್ರಿ. ಅಧಿಕೃತವಾಗಿರುವಂಥ ಸರ್ಕಾರದಿಂದ ಬರುವಂಥ ಅಥವಾ ವಿಜ್ಞಾನಿಗಳು ಹೇಳುವಂಥ ಅಥವಾ ಡಾಕ್ಟರ್ಗಳು ಹೇಳುವಂಥ ಮಾಹಿತಿಗಳನ್ನು ಸರಿಯಾಗಿ ಪರಾಮರ್ಶೆ ಮಾಡಿ ಅದನ್ನು ನೀವು ಗಮನ ಕೊಡಿ. ಮತ್ತು ಅದನ್ನು ಅನುಸರಿಸಿ ಬೇರೆಯವ್ರಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡಿ. ಯಾಕೆಂತಂದರೆ ವಿದ್ಯಾರ್ಥಿಗಳಾಗಿರುವಂಥ ಮತ್ತು
ಒಂದು ಹಂತದ ತಿಳುವಳಿಕೆಯನ್ನು ಪಡ್ಕೊಂಡಿರುವಂಥ ನಿಮ್ಮ ಮೇಲೆ ಸಮಾಜದ ಭರವಸೆ ಇದೆ. ಸೊ ಹಾಗಾಗಿ ತಪ್ಪು ಗ್ರಹಿಕೆಗಳನ್ನು ದೂರ ಮಾಡಿ ನಿಜವಾಗಿರುವಂಥ ಸಂಗತಿಗಳನ್ನು ಕೊಡೋದ್ರ ಮುಖಾಂತರ ಭಯವನ್ನು ನಿವಾರಿಸ್ಬಿಟ್ಟು ಇದನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಅಂಶವನ್ನು ನೀವು ಮನವರಿಕೆ ಮಾಡಿಕೊಡ್ಬೇಕು. ನೀವೂ ಕೂಡ ಅದನ್ನು ಆ ಭಾವನೆಯನ್ನು ಹೊಂದಬೇಕು. ನಮ್ಮ ಅಧ್ಯಯನ ಈ ಥರದ ಸಂವೇದನಾಶೀಲತೆಯನ್ನು ಆ್ಯಕ್ಚುಲಿ ಕಲಿಸುತ್ತೆ. ಕೊನೆಗೆ ನಮ್ಮ ಸಾಹಿತ್ಯದ ಎಲ್ಲ ಸಾಹಿತ್ಯಗಳ ಒಟ್ಟಾರೆ ಇದು ಗುರಿ ಏನು ಅಂತಂದರೆ ಈ ಥರದ ಸಂವೇದನಾಶೀಲತೆಯನ್ನು ಬೆಳೆಸುವಂಥದ್ದು, ನಮ್ಮ ಪ್ರಜ್ಞೆಯನ್ನು ಸೂಕ್ಷ್ಮಗೊಳಿಸುವಂಥದ್ದು, ಹರಿತಗೊಳಿಸುವಂಥದ್ದು, ಪ್ರಶ್ನೆ ಮಾಡೋದನ್ನು ಕಲಿಸುವಂಥದ್ದು, ಮತ್ತು ಸರಿಯಾಗಿರುವಂಥ ಮಾಹಿತಿಯನ್ನು ತಿಳ್ಕೊಂಡು ಅದರಲ್ಲೂ ಕೂಡ ಸರಿ ತಪ್ಪುಗಳೇನು ಅನ್ನುವಂಥದ್ದನ್ನು ವಿಮರ್ಶಿಸಿ ಸರಿ ಇರುವಂಥದ್ದನ್ನು ಒಪ್ಕೊಂಡು ಅದನ್ನು ಹೇಳುವಂಥದ್ದು. ಸೊ ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಅಂದ್ಕೊಂಡು ಇಲ್ಲಿಗೆ ವಿರಮಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.